ಶಿವ ಭಿಕ್ಷಯಾಕ ಬೇಡಿ ಓಂಡ ನಿನ್ನ ಶಿವ ಭಿಕ್ಷಯಾಕ ಬೇಡಿ ಓಂಡ ಏ ಭೂತಗಳ ಕೂಡಿಕೊಂಡು ಬೂದಿಯಾಗ ಹೊರಳೆಯಾಡಿ ಬೂದಿಯಾಕ ಬಡಕೊಂಡ ನಿಮ್ಮ ಶಿವ ಬೂದಿಯಾಕ ಬಡಕೊಂಡ ಮೂರು ಮಂದಿ ಬೂದಿಯಾಕ ಬಡಕೊಂಡ ಬಡಕೊಂಡ ಹೆಣ ಸುಡು ಜಾಗದಾಗ ಮಲಕೊಂಡ ಮೋಡಸುವ ಶಿವಯಕ ಒಟ್ಟಗೊಂಡ ಮೋಡಸುವ ಶಿವಯಕ ಒಟ್ಟಗೊಂಡ ಗಂಡ ಪುಂಡ ಅಂತಿರೋ ನೀವು ಶಾಂಡ ಏ ಪರ ಪೂಜೆ ಮಾಡಿ ಪರಶಕ್ತಿ ಅನ್ನುವ ಕಾರ್ಯಕ್ಕ ಹಿಡಕೊಂಡ ನಿಮ್ಮ ಶಿವ ಕಾರ್ಯಕ್ಕ ಹಿಡಕೊಂಡ ಶಕ್ತಿ ಅನ್ನುವ ಕಾಲಕ್ಕ ಹಿಡಕೊಂಡ ಇಪ್ಪತ್ತೊಂದು ಸ್ವರ್ಗವ ಕಳಕೊಂಡ ಪರಶಕ್ತಿ ಕಾಲಕ್ಕ ಹಿಡಕೊಂಡ ಪರಶಕ್ತಿ ಕಾಲಕ್ಕ ಹಿಡಕೊಂಡ ಏನ್ ಹೇಳಿದ್ರಿಪ್ಪ ಹರದೇಶ ಅವ್ರ?
ಬಾಳ ಬಾಳ ಏನೋ ಮಾತಾಡ ಹಂಗ್ಯಾಕ ಹುಸನಾಯಿ ಕಡ್ದವ್ರ ಗತೆ ಹಡ್ರಕ್ಕ 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 ಬರುವಾಗ ದಾರ್ಯಾಗ ಕಡಿಸಿ ಬಂದಾಗ ಹಂಗಲ್ಲ ಹಾ ಹೆಂಗ ಮಾಡ್ಬೇಕಪ್ಪ ಯಾವಾರ ಅಂದ್ರ ಹೆಂಗ್ರಿವ ಬೆಣಸನ ಮರಡಿ ಗ್ರಾಮದಾಗ ಚಂದಂಗೆ ಯಾವಾರ ಮಾಡ್ಕೊಂಡು ಹೋಗ ಹೌದು ನಾ ಒಬ್ಬನೇ ಅದೀನಿ ಹಾ ನೀ ಎಲ್ಲಿ ಅದೀವ ಯಾವ್ದು ಎಲ್ಲಿ ಇಲ್ಲ ಇಲ್ಲ ಎಲ್ಲತ್ತ ನಾವು ಅದಕ್ಕ ಹಾ ಪರಮಾತ್ಮ ಒಬ್ಬನೇ ಅದಾನ ಅದಾನು ಆದ್ರ ಹೆಂಗ ಹುಟ್ಟ್ಯಾರಂತ ಭುಜದಿಂದ ನಾರದ ಹುಟ್ಟಿದ ಹಾ ಹೆಬ್ಬಳಿಲ್ಲ ಅಂಗಿ ಋಷಿ ಹುಟ್ಟಿದ ಹುಟ್ಟಿದ ಹಣಿ ಬೆವರದಿಂದ ಜಲಂಧಾರ ಹುಟ್ಟಿದ ಹಾ ವಿಷ್ಣುನ ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿದ ಹುಟ್ಟಿದ ಅಂತ ಹೇಳ್ತಾನವ ನಮ್ಮವ್ರೆಲ್ಲ ಹುಟ್ಟ್ಯಾರ ಹಾ ನಿಮ್ಮವ್ರು ಹುಟ್ಟಿಲ್ಲ ಹೌದು ಹೌದು ಹುಟ್ಟಿಲ್ಲ ನಾಯಿ ಹಂಗ ಹಿಂಬರಿಕೆ ಹುಟ್ಟಿರೇನ ಏ ಮಾಸ್ತರ ಶರೀರ ಬಿಟ್ಟು ಹುಟ್ಟಿಸ್ನಿ ಶರೀರ ಬಿಟ್ಟು ಹುಟ್ಟಿಸು ಆದ್ರ ಮರಣ ಹೌದು ಏನು ಶರೀರಕ್ಕಾಗೈತು ಅಂತ ಜೀವಕ್ಕಾಗೈತು ಹೌದು ಹೌದ್ರಿ ಮರಣ ಹಾ ಶರೀರಕ್ಕಾಗೈತು ಅಂತ ಜೀವಕ್ಕಾಗೈತು ಹಾ ಹಾ ಕೆಲಸ ಭಾಳ ಇಲ್ಲ ಇದ್ರಾಗ ನಿನ್ನ ಪಾವರ್ ಗೊತ್ತಾಗತ್ತೆ ಎಂದ ಶರೀರಕ್ಕಾಗೈತೆ ಅಂದಿ ಹಾ ಅದನ್ನಾರ ಹೇಳ ಅದನ್ನಾರ ಹೇಳು ಜೀವಕ್ಕಾಗೈತೆ ಅಂದಿ ಅದನ್ನಾರ ಹೇಳ ಸುಮ್ಮನ ಇದು ನಡಿದಿಲ್ಲ ಹಂಗ ನಡೀತೈತ್ರಿ ಹಂಗ ನಡೆಯಂಗಿಲ್ಲ ಹಾ ಅದಕ್ಕೆ ಭಾಳ ಶಾಣೆ ಅದಾನ ಮಾಸ್ತರ್ ಶಾಣ್ಯಾರ ನೀರು ನಿರಾಕಾರ ಆಚೆ ಕಡೆ ಹೌದು ನೀರು ನಿರಾಕಾರ ಆಚೆ ಕಡೆ ಇದ್ದಾಗ ನೀ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಓಂಕಾರ ಒಂದು ಹುಟ್ಟ್ಯದ ಹೊಟ್ಟೆದ ಓಂಕಾರ ಒಂದೇ ಹುಟ್ಟಬೇಕಾದ್ರೂ ಓಂಕಾರ ಒದರಿದವ್ರು ಯಾರು ಓ ಅಂದವ್ರು ಯಾರು ಓಂಕಾರ ಓಂಕಾರ ಹಾ ಹಾ. ಅದಕ್ಕ ಓಂಕಾರ ಹೆಣ್ಣಲ್ಲ ಗಂಡಲ್ಲ ನಿನಗ ತಿಳಿದಿಲ್ಲ ಒಳಗಿನ ರೀತಿ ಇಲ್ಲಿ ರೀತಿ ಅದು ಹೌದು ಹೆಣ್ಣು ಅಲ್ಲ ಅದು ಗಂಡು ಅಲ್ಲ ಅದಕ್ಕೆ ನೀ ಗಂಡು ಮಾಡಿ ತೋರಿಸ್ತೀಯಲ್ಲ ಹಾ ಹೇಳ್ತಾನೆ 7 ಮಂದಿ ಜಾಂಬಮಣಿ ಮಕ್ಕಳಿದ್ರು ಹಾ ನೀರು ನಿರಾಕಾರ ಬಯಲು ಸ್ವರೂಪ ಇದ್ದಾಗ ಅಲ್ಲಿ ಏನು ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಅವ ಏನು ಇದ್ದಿದ್ದಿಲ್ಲ ಅಂದಾಗ ಇವ ಹೆಂಗ ಯಾವ ಆಧಾರ ಮ್ಯಾಗ ಇದ್ದ ಹೆಂಗಿದ್ದಪ್ಪ ಹುಟ್ಟಿಸಾವನೇನ ಸಲವಾವನೇನ ಲಯ ಮಾಡವನೇನ ಹಾ ಎಲ್ಲ ಮಾಡವನೇನ ಇದ್ದಾಗ ನೀರ್ ನಿರಾಕಾರ ಇದ್ದಾಗ ಬಯಲು ಸ್ವರೂಪ ಇತ್ತು ಎತ್ತು ಆವಾಗ ನಿನಗ ಆಧಾರ ಏನಿತ್ತು ಏನು ಆಧಾರ ಇತ್ತ ಅದಕ್ಕೆ ನೀ ಹೆಂಗ ಹುಟ್ಟಿದಿ ಮತ್ತ ನಿನಗ ತಾಯಿ ಯಾರು ಮತ್ತ ತಂದೆ ತಂದೆ ಯಾರು ಯಾರು ಅದಾರ ಹೌದು ಹೇಳ್ತಾನೆ ಅದಕ್ಕೆ ಶಾಣ್ಯ ಹಂಗಲ್ಲ ಭಾಳ ಓದ್ಕೊಂಡ ನಾನು ಇವ ಇವನು ಯಾವಾರ ಹೆಂಗಾಗೈತಿ ಹೇಳಿ ನಾನು ಹೆಂಗಾಗೈತೈತ್ರಿ ಅದಕ್ಕೆ ಹಾ ಈಗ ಒಬ್ಬ ಸಣ್ಣ ಹುಡುಗ ಹೇಸಿಗೆ ಮಾಡಕ್ ಕೂತಿದ್ದ ಯಾವ ಸೂರ್ಯನವ್ ಹಾ ಹೇಸಿಗೆ ಮಾಡಕ್ ಕೂತಾಗ ಮುಂದೆ ಹಾಡವ ಏನಂದಿ ಮ್ಯಾಗ ತಿಂತಿ ತೆಳಗ್ ಬೀಳ್ತೈತಿ ಇದಿನ್ನ ಊಟ ಆಕೈತಿ ನೋಡ ಅಂದವ ಹೌದು ಹೌದು ಹಾ ಅವೇನ್ ಹೇಳ್ತಾನ ಅವೇನ್ ಹೇಳ್ತಾನ ಅವ ಏನ್ ಹೇಳಿದ್ರಿ ಅವ ಹಾ ಇವ್ ಮುಂದೆ ಹಾಡವ ಗುರ್ತಾತ ಹೌದು ಮ್ಯಾಲ ಹಾ ತಿನ್ನಾತಿ ತಳಗ್ ಹುಟ್ಟು ಬೀಳತತಿ ಅಂತಂತಾವ ಊಟ ಬೀಳಾಕತೈತಿ ಅವೇನ್ ಹೇಳ್ತಾನ ಹಾ ಅದು ಹುಟ್ಟು ಬೀಳತತಿ ಹಾ ಹಾ ನೀನ ತಿಂದು ಸ್ನಾನ ಮಾಡೋಣ ಹೌದು ಇವಾಗ ಅದಕ್ಕ ಹಾ ಅದು ಊಟ ಬೀಳ್ತದ ಹಾ ಅದನ್ನ ಹೊಡಮಳ್ಳಿ ಹಾಕಂದವ್ ಹೊಡಮಳಿ ಹಾಕಂದವ್ ಹಾ ಅದಕ್ಕ ಹೌದು ಹೊಡಮಳ್ಳಿ ಹಾಕು ಯಾವಾರ ನನಗೆ ಬೇಕಾಗಿಲ್ಲ ಹೌದು ನೀ ಹೆಂಗ ಬಂದಿ ಹೇಳ್ತಾನ ನೀರ್ ನಿರಾಕಾರ ಬಯಲು ಸ್ವರೂಪ ಇದ್ದಾಗ ಆಹಾ ಹಂಗ ಹೆಂಗ ಆಕಾರ ಮಾಡಿದಿ ಬೇಕಲ್ಲ ಹಾ ಹೇಳ್ತೀವಿ ಜಾಂಬಮಣಿ ಮಕ್ಕಳು 7 ಮಂದಿ ಇದ್ದಾಗ 4 ಮಂದಿ ಭೂಮಿ ಆದ್ರ ನೀರ್ ನಿರಾಕಾರ ಇದ್ದದ್ದು ಇದನ್ನ ಆಕಾರ ಮಾಡ್ಬೇಕಾಗೈತಿ ಹೌದು ಇದಕ್ಕೆ ನಿನ್ನ 4 ಮಂದಿ ಮಕ್ಕಳ ಕೋಡದೇವಿ ಅಂತ ಜಲದೇವಿ ಜಾಂಬುವಂತಿ ಕಡೆ ಬೇಡಿದಾಗ ಆಕಿ ಏನ್ ಹೇಳಾಳು ಏನ್ ಹೇಳಿದಳವ ನಾ ಕೊಡಂಗಿಲ್ಲ ಕೊಡಂಗಿಲ್ಲ ಅಂತ ಹೇಳ್ತಾಳ ಕೊಡಂಗಿಲ್ಲ ಅಂದಾಗ ಅದನ್ನ ಆಕಾರ ಮಾಡ್ಬೇಕಂತ ಹೇಳಿ ಅದಕ್ಕೆ ಆಕಾರ ಮಾಡಿ ಅಂದ ಮಾಯಿ ಬೇಕರ್ಲಿಂದ ಬಸ್ಸು ಹೇಳಾಳ ಹೋಗಿದ್ದವ ಜಲಮುನಿ ಹಂತೇಕ ಅಂತೇಕ ಜಾಣ ಬಡಿಸುವ ಆಡಿದ ಒಂದ ಕೌತುಕ ನಿನ್ನ ಮಕ್ಕಳಿಗೆ ಕೊಡು ಮೂಲ ಕಾರಣಕ್ಕ ಮಕ್ಕಳಿಗೆ ಕೊಡೋದು ಇಲ್ಲ ಅಂದಾಗ ನಿಮ್ಮ ಬಸವಣ್ಣ ಹೆಂಗ ಹಲಿಕಿಸ್ಕೊಂಡಿರ್ತಾನೆ ಅದಕ್ಕಾಗಿ ಈಗಲಾರು ಹೊಲಿಕೆ ಸುಂದ್ ನಿಲ್ಬೇಕಾಗೈತಿ ಹಾ ಹಾ ಹಲಿಕಿಸ್ಕೊಂಡು ನಿಂತಾಗ ಅವಾಗ ನೀರು ನಿರಾಕಾರ ಇದ್ದಾಗ
ಊರಾಗ 4 ಮಂದಿ ಮಕ್ಕಳನ್ನ ಅವತಿ ಕೊಡಬೇಕಾದ್ರ ಹಾ ಎಕಾಡೆ ಮಾರ್ಯಾಗ ನಿಂತ ಅಲ್ಲಿ ಜಾಂಬು ಗದ್ದೆ ಅದಾವ. ಹೌದು ಯಾವ ಗದ್ದಿ ಮ್ಯಾಗ ನಿಂತ ಅದನ್ನ ಅಲ್ಲಿ ಅವತಿ ಕೊಟ್ಟಿಪ್ಪ ಹೇಳ್ತಾನ ಶಾಣೆ ಅದಿ. ಶಾಣೆ ಅದಾನ. ಯಾವ ಗದ್ದೆ ಮ್ಯಾಲ ನಿಂತನಿ ಅದನ್ನ ಹೆಪ್ಪ ಕೊಡಬೇಕಾದ್ರ ಹಾ ರಕ್ತನಂದ ಮಾಂಸನಂದ ಶಕ್ತಿನಂದ ಮೂರ್ತಿನಂದ ಗುರುವಿ ನಾನೇ ನಿಂದ್ರೆ ಬ್ಯಾಡೋ ಭೂಮಿ ಮ್ಯಾಲ ಅಷ್ಟಕ್ಕೆ ಬಿಂದುಕ್ ಸಾಕ್ಷಿಯಾಗಿ ಪದ ಹಾಡೋ ಹಾಡು ಇನ್ನ ಮ್ಯಾಲ ಮಾಯಿ ಹಂಗಿಲ್ಲದವ್ರ ಮಾಯಿ ಶರೀರ ಹೊರಬಾರದೆ ಹೊರಬಾರ್ದ ಮಾಯಿ ಛಾಯ ಸಹಿತ ನಂದ ನನಗ ಕೊಡಬೇಕು. ಮೊದಲ ಡಪ್ಪ ಸೂರಿನ ತೊಗಲ ತಗದ ಡಪ್ಪ ಬಡಿಬೇಕು. ನಾಲಿಗೆ ತುಟಿ ಕಡ್ಯಾಕೆಟ್ಟ ಪದ ಹಾಡಬೇಕ ಹಾಡ್ಬೇಕ. ಸ್ವರ್ಕ್ ನನ್ ಶಕ್ತಿ ಬೇಕು, ಶಕ್ತಿ ಬೇಕ, ಸೂರಿಗೆ ನನ್ ಶಕ್ತಿ ಬೇಕು, ಶಕ್ತಿ ಬೇಕ. ಕಾಸು ಈಸನ ಮಗ ಇದ್ರ ನಂದ ನನಗ ಕೊಡ್ಬೇಕು. ಈಸ ನಗ ಉಚ್ಚು ಒಂದೇ ಎತ್ತಿಲಿ ಚಕ್ಕಡಿ ಹೊಡಿ ಅಂತ ಹೊಡಿತಾರ್ರಿ ಅವಾಗ ರಕ್ತ ಹೋಗಿ ನೀರಿನೊಳಗ ಕೂಡಿಕೊಂಡಾಗ ಏನ ರಕ್ತ ಮೊದಲ ತಯಾರಾಗೈತೆ ಏನ್ ಚೈತನ್ಯ ಮೊದಲ ಚೈತನ್ಯ ಮೊದಲು ತಯಾರಾಗೈತು, ಪಿಂಡ ಮೊದಲ ತಯಾರದ ಏನ ಪ್ರಾಣ ತಯಾರಾಗೈತು. ಹೇಳ್ತಾನೆ ನಿನ್ನ ಹಂಗ ಬಿಡಂಗಿಲ್ಲ ಇನ್ನೊಂದು ಹೇಳ್ತಾನ ರಕ್ತ ತಯಾರು ಮೊದಲ ರಕ್ತನ ತಯಾರವಾಗಿ ಆಗೈತಿ. ಹೌದು ನೋಡು ರಕ್ತ ಹೆಂಗತ್ತೆ ನೋಡಿ ಡಾಕ್ಟರ್ ಕಡೆ ಹೋಗ. ಡಾಕ್ಟರ್ ಕಡೆ ಹೋದ್ರೆ ಇವ್ರ ಕಾಕಾರ ಕಮಿಟಿ ಅವ್ರು ಕೂತಾರಲ್ಲ ಹಿರಿಯಾರ ರಕ್ತ ಚೆಕ್ ರಕ್ತ ಕಡಿಮೆ ಆಗೈತಿ ಒಂದ್ ಬಾಟ್ಲ ರಕ್ತಾರ ಹಾಕಸ ಹೋಗ ಹಂಗ ಅನ್ನೋಲ್ಲ. ಪಪ್ಪಾಳಿಕಾಯಿ ತಿನ್ಸರ್ ಅಂತಾರ. ಪಪ್ಪಾಳಿಕಾಯಿ ತಿನ್ಸಂಗಿಲ್ಲ ಇವಕ್ಕ ಬ್ಯಾರೆನ ತಿನ್ಸುದ ಮದಗುನ್ಕಿ ಕಾಯಿ ತಿನ್ಸುದ ಇವಕ್ಕ. ಅದಕ್ಕ ರಕ್ತ ತಯಾರಾಗಬೇಕಾರ ಪುಣ್ಯ ಭೂಮಿ ಮೇಗಿನ ಅನ್ನವನ್ನು ನೋಡು. ಈ ಧಾನ್ಯವನ್ನು ಭೂಮಿ ಮೇಲೆ ಬಿತ್ತಿದಾಗ 4 ತಿಂಗಳ ಕಾಲನ ಮಾಡ್ತೈತಿ ಅದ ಆ ಧಾನ್ಯ. 4 ತಿಂಗಳ ಮುಗಿದ ಮೇಲೆ ಆ ಧಾನ್ಯವನ್ನು ತಂದು ನುಣ್ಣಾಗಿ ಬೀಸಿ ಪಂಚಪಕವಾನ್ ಅಡಿಗೆಯನ್ನು ಮಾಡಿ ತಯಾರು ಮಾಡಿ ಇವಾಗ 360 ತುತ್ತ ತಿನ್ನಿಸಿದಾಗ ಒಂದು ಹನಿ ರಕ್ತ ತಯಾರಾಗ್ತದ. 360 ಹನಿ ರಕ್ತ ತಯಾರಾದಾಗ 1 ಹನಿ ಚೈತನ್ಯ ತಯಾರಾಗ್ತದ. ಆವಾಗ 360 ಹನಿ ಚೈತನ್ಯ ತಯಾರಾದಾಗ ಅವಾಗ ಇವಾಗ ಏನಾಗ್ತದ ಹೇಳ್ತಾನ ಉಲುಕ್ತೈತಿ ಅಂತ. 4 ತಿಂಗಳ ಪರಕದ ಆವಾಗ ರಕ್ತದಿಂದ ಚೈತನ್ಯ ತಯಾರಾಗ್ಯದ. ಚೈತನ್ಯ ತಯಾರು ಆಗಬೇಕಾದ್ರೆ ನಿನಗೆ ಎದರದಿಂದ ತಯಾರಾಗ್ಯದ. ಚೈತನ್ಯ ತರುವುದು ನನ್ನ ಹೆಣ್ಣ, ಭಿನ್ನ ಚಿನ್ನ ಬೆರೆಸುವುದು ನನ್ನ ಹೆಣ್ಣ, ಜ್ಞಾನ ಮಗ್ನವಾಗಿ ಜ್ಞಾನ ಅಮೃತ ಉಣಿಸುವುದು ನನ್ನ ಹೆಣ್ಣ, ಯೋಗಾಂಗ ಭೋಗಾಂಗ ನನ್ನ ಹೆಣ್ಣ, ತ್ಯಾಗಾಂಗ ಮಾಡಿತ್ತು ನನ್ನ ಹೆಣ್ಣ. ಹೌದೌದು ಅವಾಗೆಲ್ಲ ಮಾಡಿದ್ದನ ಹೆಣ್ಣದ. ಹೆಣ್ಣ ಬಿಟ್ಟು ನಿನ್ನ ಗತಿನೇ ಇಲ್ಲ, ನೀ ಹೆಂಗ ಹುಟ್ಟಿ. ಅದಕ್ಕವ ಇನ್ನೊಂದು ಹೇಳ್ಯಾನ ಕವಿ, 4 ಪಟ್ಟಿ ಶರೀರದೊಳಗೆ ಹೆಣ್ಣಿಂದ ಐತೆ. ಹೆಣ್ಣಿಂದದ ನಿಂದ ಎಟ್ಟೈತಿ 3 ಪಟ್ಟು ಅಟ್ಟೈತಿ. ಹೌದು ನಿಂದ ಗಂಡಿಂದ ಎಟ್ಟ 3 ಪಟ್ಟ. ಹೌದು 4 ಪಟ್ಟು ಹೆಣ್ಣಿಂದ ಐತಿ. ನೀ ಎದ್ರಾಗ ಹೆಚ್ಚದಿ ಎಲ್ಲದಿ ಯಾವ ರೂಪದಾಗದಿ ಹೆಂಗದಿ ಎಲ್ಲಿ ರೂಪದಲ್ಲಿ ನಾಮದ. ಈ ರೂಪ ಎಲ್ಲಿಲ್ಲ ಅಲ್ಲಿ ಏನು ಇಲ್ಲ, ಖಾಲಿ ಖಾಲಿ ಅದ. ಹೌದು ಅದಕ್ಕೆ ಎಲ್ಲಿ ಅದಾನ ಅದಕ್ಕೆ ಹೇಳ್ತಾನ ಓಂಕಾರ ಅನ್ನುವಂತ ಮೊದಲು ಉತ್ಪತ್ತಿ ಆತ. ಮಾಸ್ತರ ಸಾಯಕಾದ್ವೋ ನೀ ಬಿಡಬೇಡ್ರಿ ನೀನು ಸಾಯಕಾದ್ನಿ. ಓಂ ಓಂಕಾರ ಅನ್ನುವಂತದ್ದು ತಾಯಿ ಸ್ಥಾನ ಐತಿ. ಮೂಲ ಸ್ತಂಭಕ್ಕ ನೋಡ್ಕೋ. ಅದನ್ನೇ ನೋಡಿಲ್ಲ ಅದ. ಹಿಂಬರಿಕೆ ಕೂತೈತಿ ಬಂದೆಲ್ಲ ಮುಂಬರಿಕೆ ಕೂತಾರೆ ಹಿಂಬರಿಕೆ ಕೂತೈತಿ ಅದ. ಏನು ಮಾಡತ್ರಿಪ್ಪ ಕೆಲಸ? ನೀರಾಕಾರ ಆಚೆ ಕಡೆ ನಮ್ಮ ಅಪ್ಪದಾನ ಅಂತ ಹೇಳ್ತೀರಿ. ಎಲ್ಲಿದ ನಿಮ್ಮಪ್ಪ? ಅಳಂದಾರ ಮಳಂದಾರ ಜಳಂದಾರ ವಿಗದಾಗಿ ಬಿಂದು ತತ್ತಿ ಆತ ಉದೇ ಆಗೆಲ್ಲಿ ನಿಮ್ಮ ಅಪ್ಪ ಉದಯ ಏನಪ್ಪ? ಎಲ್ಲಿದಾನ? ಇಲ್ಲ ಇಲ್ಲ ಕತ್ತಲ ಕಳಂಬರ. ಅವಾಗ ಕತ್ತಲ ಕಳಂಬರ ಅನ್ನುವಂಥದ್ದು ಹೆಣ್ಣದ. ಹೆಣ್ಣದ ಶೂನ್ಯ ಅಂದ್ರೆ ಏನ?
ಸೋನ್ಯ ಅಂದ್ರೆ ಹೆಣ್ಣದ ಇಲ್ಲಿ ಗಂಡ ಇಲ್ಲ. ಅದಕ್ಕೆ ಹೇಳ್ಯಾರಲ್ಲ ಶೂನ್ಯ ನಿಶೂನ್ಯ ತ್ರಿಶೂನ್ಯ ಮಾಶೂನ್ಯ ಅಚ್ಚಿ ಕಡೆದ ನಿನ್ನ ಜನ್ಮಮ್ಮ ಮಾಯಿ ಮಾಯಿ ಶಿವನ ಆಯಿ ಕಲಿಗೆ ದುರ್ಗಮ್ಮ ಕಲಿಗೆ ದುರ್ಗಮ್ಮ ಅಂದಾರ. ನಮ್ಮ ಶಿವಗಾಯ ಆಗ್ಯಾಳ ಆಯ್ ಆಗಿದಾಳ. ಯಾವ ಗಾಯ ಆಗ್ತೇವ ಮಂಜ ಊರ್ ಮಂಜ ಸೊಗರ್ಲಾಗಿ ನೀವು ನಿನ್ನ 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 ಹಿಡ್ಕೊಂಬಂದಾರ. ಸಗುಣ ನಿರ್ಗುಣ ಕೂಡಿದ ಸಭಾ ಸಾತ್ವಿಕ ನುಡಿಯ ಹೇಳ ಸೋಮ ಏ ಸುಡಿಗಡ ನಿನ್ನ ರುಬಾಬ ದೇವಾಲೇನ ದೇವ ದೇವರ್ಯಾತ ಕಡಬಕಾಯದು ನಿನ್ನ ಬಲ್ಲೇನ ಬಹುದ ಬ್ರಹ್ಮಿಗಳಿಗೆ ಸಿಗಲಾದು ಎಲ್ಲ ಬಲ್ಲೇನ ತಮ್ಮ ಎಲ್ಲ ಬಲ್ಲೇನ. ಆಹಾ ಮಣ್ಣಿನ ಮಡಕೆಗೆ ಕಣ್ಣಿಟ್ಟವರು ಸಣ್ಣಗೆ ಮಣ್ಣಿಗೆ ಮರಿಯಾದ್ರು ಹುಣ್ಣು ಮಾಡಿದಲ್ಲಿ ಮುಖ ನಮ್ಮವ ನಿನಗೆ ಅನ್ಕೋಣ ತಮ್ಮ ನಿನಗೆ ಅನ್ಕೋಣ. ಗೀಯಗ ಗೀಯ ಗೀಯಗ ಹಾಗೆ ಏ ಹುಣ್ಣು ಮಾಡಿದಲ್ಲಿ ಮುಖ ನಮ್ಮವ ನಿನಗೆ ಅನ್ಕೋಣ ತಮ್ಮ ನಿನಗೆ ಅನ್ಕೋಣ. ಗೀಯಗ ಗೀಯ ಗೀಯಗ ಹಾಗೆ ಏ ಭೂಮಿಗೆ ಕಂಡ ಮಳೆರಾಜಂತ ಹುಮ್ಮು ಹುಡುಗ ದೊಡ್ಡ ಸತ್ಯ ಭೂಮಿ ತಾಯಿ ಲಗ್ನಕ್ಕೆ ಎಂದ ಹೋಗಿದ್ದೋ ನೀನ ನಿಮ್ಮ ಖಾತೆ ತೆಗಿರಿ ಖರ್ಚ ಎಷ್ಟ ಆಗಿತ್ತು ಹಣ. ಕೆಮ್ಮತ್ತಿಗೆ ಏಡಿ ಹಂಗ ಬೈದಾರ ನಿನ್ನ ಹಲ್ಲ ಮುರಿದೇನ ತಮ್ಮ ಹಲ್ಲ ಮುರಿದೇನ. ಆಹಾ ಕಾಯಂ ಜೈಗೋ ಸಾದ ಮಾತ ಅಮರ ತಾಯಿ ಗಂಗಾ ಅಂತ ನೇಮ ಕಚ್ಚಿ ಕೊಡವೆ ಲೆಕ್ಕ ಕಾರೋಣ ತಮ್ಮ ಬರದ ಕಾರೋಣ. ಗೀಯಗ ಗೀಯ ಗೀಯಗ ಈಗ ನೇಮ ಕಚ್ಚಿ ಕೊಡವೆ ಲೆಕ್ಕ ಬರದ ಕಾರೋಣ ತಮ್ಮ ಬರದ ಕಾರೋಣ. ಗೀಯಗ ಗೀಯ ಗೀಯಗ ಏ ಕಾಣು ಸೂರ್ಯ ಕಾಣು ಚಂದ್ರ ಕಾಣು ಚಿಕ್ಕಿ ಗಂಡ ನಿರ್ವಾಣ ಸದಕ ಸುಳ್ಳ ಆಗುದು ತಂದಿದ್ದು ನೀನ ಶ್ರವಣ ಪಂಚಭೂತ ಪಂಚ ಪ್ರಾಣ ಪ್ರಕೃತಿ ಗುಣ ನಿರ್ಗುಣ ನೀ ಇದ್ದವ ನಿನಗ ಎಂದು ಎಂತ ಭೂಷಣ ತಮ್ಮ ಎಂತ ಭೂಷಣ. ಆಹಾ ಶಗುಣ ಶಕ್ತಿ ಆಶ್ರಯದಿಂದ ನಿರ್ಗುಣ ನಿನ್ನ ಆತ್ಮರಾಮ ಪಂಚ ಪ್ರಾಣಮದ ಪಂಚದಾರಿಲಿ ಉಂಡ ಕೈವಾಣ ತಮ್ಮ ಉಂಡೋ ಕೈವಾಣ. ಗೀಯಗ ಈಗ ಪಂಚ ಪ್ರಾಣಮದ ಪಂಚದಾರಿಲಿ ಉಂಡ ಕೈವಾಣ ತಮ್ಮ ಉಂಡೋ ಕೈವಾಣ. ಗೀಯಗ ಗೀಯ ಗೀಯಗ ಹಾಗೆ ಮುತ್ತದ ಸೆರಗಿನ ಜಳ ಬಡ್ದು ಎಂತೆಂತವ್ರು ಸುಟ್ರು ಸಿಡೋದು ಕೋಟಿಯ ಒಂದು ಬಂದ್ಯೋ ನಡೆದ ಹಾಡ್ಲ ಕಿರಿತಾನ ರೀತಿನ ನೀತಿ ಹೇಳಿದ ನುಡಿಯ ಜ್ಞಾನ ಶಕ್ತಿ ಸಾವರಾನ ಸತ್ಯ ಶಿವಲಿಂಗ ನೋಡೋ ನೀನು ಪ್ರಸಾದ ಅನುದೇನ ತಮ್ಮ ಪ್ರಸಾದ ಅನುದೇನ. ಆಹಾ ನಿತ್ಯ ಕಾರಣದಲ್ಲಿ ಕಂಠನಾದ ವಿದ್ಯಾ ಕಲ ಶುದ್ಧ ಶರೀರ ಸಾಮವೇದ ಗಾಯನ ತಮ್ಮ ಮಾಡಿದ ಗಾಯನ. ಗೀಯಗ ಗೀಯ ಗೀಯಗ ಹಾಗೆ ಆ ಶುದ್ಧ ಶರೀರ ಸಾಮವೇದ ಮಾಡೋ ಗಾಯನ ತಮ್ಮ ಮಾಡೋ ಗಾಯನ. ಗೀಯಗ ಗೀಯ ಗೀಯಗ ಹಾಗೆ ಪತಿಯಿಂದ ಅಂದಿ ಸತಿ ಸತಿನ ಪತಿಗೆ ಸತ್ತಿಗತಿಯ ಏನ್ ಹೇಳ್ತಾರ ಏನ್ ಹೇಳ್ತಾರವಾ? ಗಂಡನಿಂದ ಮುಕ್ತಿ ಗಂಡನಿಂದ ಅಷ್ಟೈಶ್ವರ್ಯ ಅಷ್ಟೈಶ್ವರ್ಯ. ಗಂಡನಿಂದ ಸೌಭಾಗ್ಯ ಅದ ಆಹಾ. ಆದ್ರ
ಹೆಣ್ಣು ಮಕ್ಕಳು ಎಷ್ಟೋ ಮಂದಿ ಹೌದು ಅಣಸುವ್ಯ ದೇವಿ ಆದ್ರೂ ಕೂಡ ಭಕ್ತಿದಿಂದ ಇವ್ರನ್ನ ಕೂಸು ನಿನಗೆ ನಾಚಿಕೆ ಬರ್ತೈತಿಲ್ಲ ತಟ್ಟ ಇವು ಎಲ್ಲ ನಿನಗಾಕೆ ಕೂಸು ಮಾಡ್ಬೇಕಾದ್ರ ಬ್ರಹ್ಮ ವಿಷ್ಣು ಸಲುವ ರುದ್ರಲಯ ಮಾಡಾವ ಹುಟ್ಟಸಾವ ಎಲ್ಲ ಮಾಡವ್ರನ್ನು ತೊಟ್ಟಲದಾಗ ಹಾಕಿ ತೂಗಿದಾಗ ಸೃಷ್ಟಿ ಆಳುವಂತ ಭಗವಂತ ಇರ್ಲಿಕ್ಕಾಗಿ ಅಣಸುವ್ಯ ಮನೆಯ ಕೂಸಾಗಿ ಬಿದ್ದಾಗ ಅಲ್ಲಿ ಆ ಸೃಷ್ಟಿ ಯಾರ ಕೈಯಾಗ ಕೊಟ್ಟು ಬಂದಿರ ಅದನ್ನ ಯಾರ ಕೈಯಾಗ ಕೊಟ್ಟು ಬಂದಿರಪ್ಪ ಅಣಕ ಅಲ್ಲಿ ಯಾರ ಪಾಲಕರು ಇದ್ರ ಯಾರಿದ್ರು ಆದ್ರ ತೊಟ್ಟಲದಾಗ ಹಾಕಬೇಕಾದ್ರೆ ಎಕಾಡಿ ಮಾರ್ಯಾಗ ನಿಂತ ತೊಟ್ಟಲ್ದಾಗ ಹಾಕ್ಯಾರ ಎಕಾಡಿ ಮಾರ್ಯಾಗ ನಿಂತ ತೊಟ್ಟಲ್ದಾಗ ಹಾಕ್ಯಾರ ಹಗ್ಗ ಎಂತ ಅದಿತ್ತ ಹೌದು ತೊಟ್ಲಿ ಎಂತ ಅದಿತ್ತ ತೊಟ್ಟಲಿ ಅದರದಿತ್ತ ಏನ್ ನಿಮ್ಮವ್ರು ಬಂದ ಅಲ್ಲಿ ನಾಮಕರಣ ಮಾಡ್ರು ಏನ್ ನಮ್ಮವ್ರು ಮಾಡ್ಯಾರು ಇವ್ರವ್ರ ಮಾಡಿರ್ಬೇಕು 5 ಮಂದಿ ಮುತ್ತೈದಾರು ಕೂಡಿ ನಾಮಕರಣ ಮಾಡಿದಾಗ ಬ್ರಹ್ಮ ವಿಷ್ಣು ರುದ್ರ ಕಂದಮ್ಮ ಅಳಬೇಡರಪ್ಪ ಜೋ 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 ಅಂದಾರ ಅವಾಗ ಮೊದಲಿನ ಹೆಸರು ನಾಮಕರಣ ಮಾಡ್ಯಾರೋ ಹಿಂದ ಮತ್ತೆ ಹೆಸರು ಇಟ್ಟಾರೋ ಹೌದೌದು ಏನಂತ ಕರೆದಾರ ಅವಾಗ ಏನು ಮೊದಲಿನ ಹೆಸರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ನಾಮಕರಣ ಮಾಡ್ಯಾರ ಏನ ಹಿಂದ್ಗಡೆ ಬ್ಯಾರೆ ಹೆಸರು ಇಟ್ರು ನಾಮಕರಣ ಮಾಡ್ಯಾರ ಏನಂತ ಇಟ್ಟಾರ ಹೆಸರು ಹೇಳ್ತಾರ ಆದ್ರೆ ಮತ್ತೀಗ ಹೇಮರೆಡ್ಡಿ ಮಲ್ಲಮ್ಮದಿಂದ ಭಕ್ತಿ ಮಾಡಳು ಮತ್ತ ಅವ್ರ ಹೆಸರು ಯಾರಿಂದ ಉಳ್ದದ ನಮ್ಮವನಿಂದ ನಿಮ್ಮದೇನಿಲ್ಲ ಭಕ್ತಿನ ಕಾರಣದ ಹೌದು ಭಕ್ತಿ ತನ್ನಲ್ಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ಯಾವಾಗೂ ದೂರ ಇಲ್ಲ ಅದಕ್ಕೆ ಹೇಳ್ಯಾರ ಭಕ್ತಿ ಮಾಡಬೇಕಾದ್ರೆ ಯಾವ ಭಕ್ತಿ ಮಾಡಿ ನೀ ಎಂತ ಭಕ್ತಿ ಮಾಡಿ ನಮ್ಮವ್ರ ಎಂತ ಭಕ್ತಿ ಮಾಡ್ಯಾರ ಹೌದು ನಮ್ಮ ಅವುಗಳು ಮಾಡಿದ ಭಕ್ತಿಯಿಂದ ಇದೆಲ್ಲ ನಡೆದದ ಅಕ್ಕ ಮಹಾದೇವಿ ಆದ್ರೆ ಎಂತ ಭಕ್ತಿ ಮಾಡ್ಯಾಳ ಹೌದು ಅವಾಗ ಭಕ್ತರ ಹಾಳಾಗಿ ಅಲ್ಲಿ ಮನೆಯಾಗ ದುಡಿಬೇಕಾಗೈತಿ ನಿನಗೇನು ಕೊಳೆ ಮೇಗಿತ್ತು ಬಂದ ಅಲ್ಲಿ ಯಾಕಪ್ಪ ಆಕೆ ಭಕ್ತಿ ಮಾಡತ್ತಿಳ ಗಪ್ಪಿರ್ಬೇಕಾಗಿತ್ತು ಅಕ್ಕಿ ಮನೆಯಾಗ ಬಂದ ಹಾಳಾಗಿ ಯಾಕೆ ದುಡಿಬೇಕಾಗೈತಿ ಯಾಕೆ ದುಡಿಬೇಕಾಗ್ಯದ ಅಲ್ಲಿ ದೊಡ್ಡವಲ್ಲ ನೀ ದೊಡ್ಡವಲ್ಲ ದಡ್ಡಾಗ ಹೋಗವ ಅಕ್ಕ ಮಾದೇವರು ಎಂತೆಂತವರಿಗೆ ಮಹಾಪ್ರಸಾದ ಮಾಡಿದಾಳ ಎಷ್ಟೋ ಮಂದಿ ನಿಮ್ಮ ಜಂಗಮರು ಬಂದ ಅಲ್ಲಿ ಸ್ವೀಕಾರ ಮಾಡಿದಾರಲ್ಲ ಅದಕ್ಕೆ ನೋಡು ಬಸವಣ್ಣನ ಭಕ್ತಿ ಚನ್ನ ಬಸವಣ್ಣನ ಜ್ಞಾನ ಮಡಿವಾಳಯ್ಯರ ನಿಷ್ಠೆ ಪ್ರಭುದೇವರ ಜಂಗಮ ಸ್ಥಳ ನಿಜಗುಣರ ಆರೋಢ ಸ್ಥಳ ಸಿದ್ದರಾಮನ ಸಮಾಧಿ ಸ್ಥಳ ಇಂತಿರುವ ಕರುಣ ಪ್ರಸಾದ ಎನಗಾಯಿತು ಚನ್ನ ಮಲ್ಲಿಕಾರ್ಜುನ ಎಲ್ಲ ಬಂದು ಅಕ್ಕ ಮಾದೇವಿ ಕಡೆ ಪ್ರಸಾದ ಮಾಡ್ಕೊಂಡಾರಲ್ವಾ ನೀ ಏನು ಮಾಡಿ ಇವೇನು ಮಾಡೋದು ಮಣ್ಣು ಹುಡಿ ಆದ್ರ ಎಲ್ಲ ಹೆಣ್ಣು ಮಕ್ಕಳಿಗೆ ಇವನೇ ಗಂಡ ಅಂತ ಹೇಳ್ತಾನ ಗಂಡ ಆದ್ರೆ ಎಲ್ಲರಿಗೆ ಗಂಡದಾನ ಹೆಣ್ಣು ಮಕ್ಕಳಿಗೆ ಅಷ್ಟ ಗಂಡಗಳು ಇರ್ಬೇಕಂತ ಗಂಡಿಲ್ಲ ಅಂದ್ರಿ ಇವರಿಗೆ ಒಬ್ಬ ಗಂಡದಾನ ಇಲ್ಲಿ ಕುತ್ತ ನೋಡ್ದ ಕರಿ ಶಾಲ ತಗೊಂಡು ಹೌದು ಅವ ಇವ್ರ ಗಂಡ ಅದಕ್ಕೆ ಅವನು ಬಸರು ಮಾಡಿದ ಅವನ ಹೆಸರು ಏನಿಗ ಮೊದಲು ಹೆಣ್ಣು ಮಕ್ಕಳಿಗೆತ್ತ ಮೊದಲು ಮುಚ್ಚಿ 3 ತಿಂಗಳ ಗಂಡಸ ಬಸರದ ಮೊದಲು ನೀವು ಬಸರದ್ರು ಅದ ನೀನ್ ಯಾರು ಬಸ್ತ್ರ ಮಾಡ್ಯಾರ ಅವ ಮಾಡ್ಯಾನ ಸುಮ್ಮ ಭಾಳ ಹೋಗಾಡ್ದಾನ ಮನುಷ್ಯ ಅವ ಹೌದು ಇವ್ರನ್ನ ಅದಕ್ಕೆ ಎಲ್ಲರಿಗೆ ಗಂಡದಾನ ಅದಾನು ಮತ್ತ ಜೀವಾತ್ಮ ನೆತ್ತಿ ದ್ವಾರದಿಂದ ಜೀವಾತ್ಮ ಬಂದೊಡಕಾಗ್ಯಾನ ಹೇಳ್ತಾನ 4 ತಿಂಗಳ ಪರ್ಕದ ಹಂಗಲ್ಲ 4 ತಿಂಗಳ ಪರಕೆ ಎದ್ದಾಗ ನೆತ್ತಿದ ಹೊರದಿಂದ ಬಂದ ಜೀವಾತ್ಮ ಅಡಕಾಗ್ಯಾನ ಅವ ಬಿಟ್ಟು ಹೋದಗಳೇನ ಎಲ್ಲಿ ಹೋದೆ ಅಂತ ಹೇಳಕಿ ಕುತ್ಕೊಂಡಳತಾಳ ಆಕೆ ಒಬ್ಬಾಕೆ ಹತ್ತಾಳ ಇವ ಹತ್ತಿಲ್ಲ ಮೊದಲು ಏಂತ ಶಾಸ್ತ್ರಿ ಏನ್ ಮಾಡ್ತಾನ ಕೈಯಾಗ ಮರ ಕೊಟ್ಟು ಏನು ಮಾಡ್ಲ ಇವನ್ನೆಲ್ಲ ಕೊಳಬೇಡಗಪ್ಪ ಅಂತಿರ್ತಾರ ನೀ ಹಂಗಾರ ಸಲುತ್ತಿದ್ದೆ ನಾ ಸುಡುಗಾಡಕ್ ಆದ್ರೂ ನೀ ಸಲುತ್ತಿದ್ದೆ ಅವನ್ನ ಇನ್ನೇನು ಮಾಡ್ಲ ನಾನು ಕೈಯಾಗೆಲ್ಲ ಕೊಟ್ಟು ಅದಕ್ಕೆ ನನಗೇನು ಮಾಡಕ್ ಬರೋದು ಹೌದು ಅದಕ್ಕೆ ನಾ ಖಾಲಿ ಮನಿ ಪಿಲ್ಲಿ ನೀ ಡೌಳಾಕಿನ ನೀ ಇದ್ರೆ ನನ್ನ ಮಕ್ಕಳ ಸಲುತ್ತಿದ್ದೆ ಆದ್ರ ನಾನು ಸತ್ತಿನ ಕರೆ
ನೀ ಸಾಯ್ಬಾರ್ದಾಗಿತ್ತು. ಆಗ ನೀ ಇದ್ದಿರತ್ಲ ಮಕ್ಕಳ ಮರಿ ಜೋಪಾನ ಹಾಕಿದ್ದು. ಆದ್ರೆ ನೀ ಯಾಕೆ ತಾಯಿ ಸಲುತ್ತಾಳ, ಹೌದು ನಿನಗ ಆಗಂಗಿಲ್ಲ. ನಿನ್ನ ಕೈಯಾಗ ಮರ ಹಾಕಿ ಬಂತ ಇವಾಗ ಬರಬಾರ್ದ ಪರಿಸ್ಥಿತಿ ಕೆಟ್ಟ ಬಂದ್ಬಿಡ್ತೈತಿ. ಆದ್ರೆ ನೀವು ಗಂಡದಾಣ, ಎಲ್ಲಾರ್ಗಿ ಗಂಡದಾಣ, ನಿನಗೂ ಒಬ್ಬ ಗಂಡದಾಣ ಅದಲ್ಲ, ಎಲ್ಲಾರ್ಗಿ ಗಂಡದಾಣ. ಲೋಕಾರೂಢಿ ಒಳಗ ಗಂಡ ಅದಾನ ಅದಾನ. ಆದ್ರೆ ಎಂತಾವ ಗಂಡ ಈಗ ಚಿಂಚಲಿ ಮಾಯವು ಕ್ವಾರ್ ಮೀಸಿದಾವ ಅದಾವು ಗುಳದಾಳದ. ಆದನ ಆಕೆ ಗಂಡ ಯಾರ ಹೇಳ್ತಾನ, ಮಾಯವನ ಗಂಡ ಯಾರ, ಇವ ದುರ್ಗವನ ಗಂಡ ಯಾರ, ಆಕೆಗೆ ಗುಳದಾಳದ. ಆದ್ರ ಆಕೆ ಗಂಡ ಯಾರು, ದ್ಯಾಮವನ ಗಂಡ ಯಾರು, ಮೇಲಾಗಿ ನಿನ್ನ ಗಂಡ ಯಾರು? ಇವನ ಗಂಡನ್ ಗುರುತ್ವ, ಇವ್ರ ಗಂಡನ್ ಗುರುತು ನನಗ. ಎಂತಮ್ಮ ಅಲ್ಲಿ ನೋಡುವ ರೇಷ್ಮೆ ಪಟ್ಕ ಅವ್ರ ಗಂಡದಾನ. ಇವರಿಗೆ ಯಾರ ಗಂಡದಾರ ಹೇಳ್ತಾನೆ ಶಾಣೆ ಅದಾನ. ಮಾಸ್ತರ ನೋಡಿಲ್ಲಿ ಏನೇ ಕೆಲಸ ಮಾಡ, ಸ್ವಚ್ಛ ಮಾಡ, ಗಡಬಡಿಸ್ಬೇಡ, ಕೆಲಸ ಬಲಸ ಮಾಡಬೇಡ. ಯಾಕಪ್ಪ ಅಂತಂದ್ರೆ ಬೆನಚ್ ಮಡ್ಡಿ ಊರಂದ್ರೆ ಅಟ್ಟ ಸಹ ತಿಳ್ಕೊಬೇಡ. ಯಾಕೆ ಹೇಳ್ತನಂತಾರ, ಇಲ್ಲಿ ಉದ್ದಾಪ್ ಮಾಸ್ತರ, ಮುಂದೆ ಶರಣಪ್ಪ ಮಾಸ್ತರ, ಇವರೆಲ್ಲರೂ ಇಲ್ಲಿ ಏನಿತ್ಲ ಉದ್ದಾಪ್ ಮಾಸ್ತರ್ ಹರದೇಶ್ ಆಡವ, ಶರಣಪ್ಪ ಮಾಸ್ತರ್ ನಾಗೇಶ್ ಆಡವ. ಇಲ್ಲಿ ತವ್ರ ಮನೆ ಅದ, ಅದು ಕಲೆ ತವ್ರ ಮನೆ ಆತ. ಇಲ್ಲಿ ನೀ ಏನು ಕೆಲಸ ಮಾಡ್ತಿಲ್ಲ, ಮಾಡಿದಟ್ಟು ಕೆಲಸ ಹಸನ ಆಗ್ಬೇಕು, ಕೂಡ್ಸಾಲ ಮಾಡಬೇಡ. ಹೇಳ್ತಾನೆ ಇನ್ನೊಂದು ಏನು ಹೇಳ್ತಾನಂದ್ರ, ಮಾರ್ಕಂಡ ಮುನಿ ಬಂದು ಏನು ಸಪ್ಪ ಹರ್ಕೊಂಡು ಹೌದು ನಿಮ್ಮ ಜಲಮಕ್ಕೆ ನಾಚಿಕ್ ಬರ್ಬೇಕು. ಮಾರ್ಕಂಡ ಬಂದು ಏನು ಶಾಪ ಹರಿಲಿಲ್ಲ, ಯಮ ಬಂದು ಮಾರ್ಕಂಡ ಮುನಿದೇನು ಸಪ್ಪ ಹರ್ಕೊಂಡು ಹರ್ಕೊಲಿಲ್ಲ. ಇವ್ರಾರು ಹರ್ಕೋಬೇಕಾಗಿತ್ತಲ್ಲ, ಗಂಟು ಕಟ್ಕೊಂಡು ಹೋರಿ ಹರ್ಕೊಂಡ ಹೊರಿ ಹೊತ್ಕೊಂಡು. ಅಲೋ ನಿಮ್ಮ ಯಮ ನಿಮ್ಮ ಮಾರ್ಕಂಡ ಸಪ್ಪ ಹರ್ಲಿಲ್ಲ, ನಾವೇನು ಮಾಡೋನು? ಏನು ಮಾಡಕ್ಕೆ ಬರಂಗಿಲ್ಲ, ನಿಮಗೆ ಹರ್ಕೊಳಕ್ಕಾಗಿಲ್ಲ, ನಾವೇನು ಮಾಡೋನು? ನಮ್ಮ ಕಡೆ ಬಂದ್ರೆ ಕಡ್ಡಿ ಕೊರ್ದವ್ರು ಉರಿ ಹತ್ತವ್ರು. ಆದ್ರ ನಿಮ್ಮ ಅಪ್ಪ ಬಂದು ನಮ್ಮ ಸಾವಿತ್ರಿ ಏನು ಸಪ್ಪ ಹರ್ಕೊಳಕ್ಕಾಗಿಲ್ಲ, ಆಗಂಗಿಲ್ಲ, ಯಾರಿಗೆ ಆಗಂಗಿಲ್ಲ. ಯಮ ಬಂದಲ್ಲಿ ನಿಂತಾನು, ಬ್ರಹ್ಮ ಬಂದು ನಿಂತಾನ, ಚತುರ್ಮುಖದ ಬ್ರಹ್ಮ ಬಂದಾನ. ಇವ್ರನ್ನ ಯಾಕೆ ಬಂದೆ ಅಂತ ತರಿವಿ ಅಂತ ಚತುರ್ಮುಖದ ಬ್ರಹ್ಮ ಬಂದ ಕೇಳಿದಾಗ ಅವಾಗ ಏನ್ ಹೇಳ್ತಾಳವ, ನಮ್ಮನ್ನ ಬಿಡಾಕ್ತೆ ಯಾರು ಇಲ್ಲ. ಆದ್ರ ಇವ ಚತುರ್ಮುಖದ ಬ್ರಹ್ಮ ಹೆಣ್ಣೆ ಅಂತಾನ. ಬಾರೋ ಚತುರ್ಮುಖದ ಬ್ರಹ್ಮ, ಬಾರೋ ಭೀಮ ಭೀಮಶಾಪ ಭೀಮಶಾಪ. ಹೌದು, ಬಾರೋ ಚತುರ್ಮುಖದ ಬ್ರಹ್ಮನ ಏನು ಬೇಡಿದ್ದು ಕೊಡ್ತೀನಿ ಅನ್ನೋ ಹಂಗ ವಚನ ಕೊಟ್ಟಾನ. ಅದನ್ನ ಕೊಟ್ಟು ಹೋಗು ಸೂರ ಅಂದಾಳಕ್ಕೆ. ಅವಾಗ 3 ಮಂದಿಗೆ ಮಂಡ್ಲಾಕ್ ಹೊರದಾಳ, ಅಲ್ಲೇ ನಿಂತಾರ ಅವ್ರು 3 ಮಂದಿ. ಯಮ ಬಂದು ಏನ್ ಹಾಕಿದ ಸಪ್ಪ ಹರಿದಿಲ್ಲ, ಅವಗೂ ಆಗಿಲ್ಲ, ಮತ್ ನಿಮ್ 3ಕ್ಕೂ ಆಗುಲ್ಲ. ಬರ್ರಿ ಮುಂದೆ ಹೇಳ್ತಾನ ಮತ್. ಅದಕ್ಕವ ಇವ್ರಿಗೆ ಅನುಭವ ಆಗಿಲ್ಲ. ಇವ್ ಬರೀ ನಾನ ಎಲ್ಲಿ ತರ್ತಿರೋ ಸಂಖ್ಯೆ ಸತ್ತಿನ ಪತಿಗೆ ಮಲಿನ ಸೇವಿಸಿ ಉಗುಳ ಸತ್ಯದ ಸತ್ತವೇ ಕಾಣಬಾರದು ತೋಣಿಂದ ಅಪಮಾನ. ಸತ್ತು ಚಿತ್ತಾನಂದ ಸ್ಥಳ ಕಲಿದ್ದವನ ಪತಿವ್ರತ ಹೆಣ್ಣ ಮಕ್ಕಳಿಗೆ ಸತ್ಯವ್ರತ ಗಂಡು ಮಕ್ಕಳಿಗೆ ನೀನಾದ್ರೆ ಹರಿಗಾಡುದು ರೀತಿ ಹೌದೇನ ತಮ್ಮ ರೀತಿ ಹೌದೇನ. ನೀನಾದ್ರೆ ಹರಿಗಾಡುದು ರೀತಿ ಹೌದೇನ ತಮ್ಮ ರೀತಿ
ಇಟ್ಕೋರೋ ಇನ್ನ ಮ್ಯಾಲ ಹೇಳದ ಸುಳುವಿನ ತಾಯಾರಿಗೆ ಬಿದ್ದ ಕೇಳಿ ಕೊರೋ ಕೇಳಿ ಕೊರೋ ಕಾಲ ನಮ್ಮ ನಮ್ಮ ಹೊಲಿಗಂದ್ರು ಇದು ನಿತ್ತದು ಚಾಲ ನಿತ್ತದು ಮ್ಯಾಲ ನಿತ್ತದು ಮ್ಯಾಲ ನಿತ್ತದು ನಮ್ಮ ನಿಮ್ಮ ಪದವಿಗೆ ಅನುಸಾತು ಯಾವತ್ತೋ ತುಗ್ಯಾವ ತೊಟ್ಟಿಲ ಒತ್ತುಗಳಿದ್ರು ವಿನ ಕಾರಣ ಮಲಯಂಗ ಆದಿತ ಹಾಸನ ಒತ್ತುಗಳಿದ್ರು ವಿನ ಕಾರಣ ಮಲಯಂಗ ಆದಿತ ಹಾಸನ ಹೊತ್ತುಗಳಿದ್ರು ವಿನ ಕಾರಣ ಹೊಲ ಹೆಂಗ ಆದಿತ ಹಾಸನ ಹೊಳ್ಕೊಂಡು ಬಿದ್ದ ಹೊಯ್ಕೊಳ ಬಾಡ ನಿನಗೇನು ಕೋಣ ಎಸಿ ನೀರು ಸೂರ ಒಬ್ಬನ ದುಡ್ದೇಳೋ ಕಲ್ಯಾಣ ಒಂದ್ರಿ ಶಕ್ತಿ ಬಾದ ಶಕ್ತಿ ದೇವದ ಮುಖ್ಯ ತಮ್ಮ ಮುಖ್ಯ ಸಾಧನ ಮಣ್ಣಿನ ಮಡಿಕೆ ಕಣ್ಣೆಣ್ಣಾರು ಸಣ್ಣ ಮಂದಿಗೆ ಮರೆಯಾದ್ರು ಮುಖ್ಯ ನಮ್ಮ ನಿನಗೇನು ಕೋಣ ತಮ್ಮ ನಿನಗೇನು ಕೋಣ ಏನ್ ಹೇಳ್ತಾರ ಏನ್ರು ಬಸವಣ್ಣಪ್ಪಗೆ 7 ಕೋಡಿದ್ದು ಈಗ 5 ಕೋಡಿ ಎಲ್ಲಿ ಹೋಗ್ಯಾವ ಈಗ 2 ಕೋಡು ಲೌಕಿಕದೊಳಗ ಅದಾವ ಹೇಳ್ತಾನ್ರಿ ಆದ್ರೆ ವ್ಯಾಸನ ಕೈ ಹೋಗ್ಯದ ಹೋಗ್ಯದ ಅದ ಯಾರ ಮನೆ ಆಗೈತಿ ಎಲ್ಲಿ ಪೂಜೆ ಆಗ್ತದ ಕೇಳ್ತಾನ ಶಾನ್ಯ ಬಾಳ್ದ ನಾವ ಹಾ ಶಾಣ್ಯಾದ ನಿದ್ದ ಹತ್ತು ತಕ್ಕ ವ್ಯಾಸನ ಕೈ ಹೋಗಬೇಕಾದ್ರೆ ಕಾರಣ್ಯನ ಏನ್ ಕಾರಣ ಆಗ್ಯದ ಹರಿಯಾರ ಭೇದ ಮಾಡಿ ಅವ ವ್ಯಾಸ ಭೇದ ಮಾಡಿ ಬುಕ್ಕ ಬರದಲ್ಲಿ ಹಾ ಹಾ ಅವಾಗ ಏನಂತಂದ್ರೆ ವ್ಯಾಸನ ಕೈ ಹೋತ್ ಹೌದ್ರಿ ಅವಾಗ ವ್ಯಾಸನ ಕೈ ಹೋಗಬೇಕಾದ್ರೆ ಏನತ್ತು ಹಾ ಹಾ ಈಗ ವ್ಯಾಸನ ಕೈ ಎಲ್ಲಿ ಐತಪ್ಪ ಅಂದ್ರೆ ನಂದಿ ಕೋಲಿಗೆ ಐತಿ ಈಗಲಾದ್ರೂ ನಂದಿ ಕೋಲು ಬ್ರಾಹ್ಮಣರು ಓನ್ಯಾಗ ದಾಟಂಗಿಲ್ಲ ಅದ ದಾಟಂಗಿಲ್ಲ ಬ್ರಾಹ್ಮಣರ ನಂದಿ ಕೋಲು ನೋಡಂಗಿಲ್ಲ ನೋಡಂಗಿಲ್ಲ ಹಾ 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 ಯಾಕತ್ತಾರ ನೋಡ್ತಾನ ಇವ ಹೌದ್ರಿ ನೋಡ್ಯಾನ ಪಾಪ ನೋಡಿ ಹೆಂಗಾಗ್ಯಾನ ಹಾ ಹಾ ಅದಕ್ಕೆ ಇನ್ನೊಂದು ಯಾಕವಾತಂದ್ರ ಇವ್ರ ಅಪ್ಪ ದೊಡ್ಡವ ಸೃಷ್ಟಿ ಸ್ಥಿತಿ ಲಯ ಹೌದ್ರಿಪ್ಪ ಎಲ್ಲ ನಮ್ಮ ಅಪ್ಪ ಮಾಡ್ಯಾನ ಅಂತ ಹೇಳ್ತಾನೋ ಹಾ ಹಾ ಮಾಸ್ತರ ಸೃಷ್ಟಿ ಮಾಡವು ನಿಮ್ಮ ಅಪ್ಪ ಅಂತ ಹೇಳ್ತಿ ಎಲ್ಲ ಮಾಡವನವನ ಸ್ಥಿತಿ ಮಾಡವು ನಿಮ್ಮ ಅಪ್ಪ ಅಂತ ಹೇಳ್ತಿ ಹಾ ಹಾ ಲಯ ಮಾಡೋದಂದ್ರೇನ ಕೊಲ್ಲು ಹೌದು ಈಗ ನಮ್ಮ ಮಕ್ಕಳ ನಾವು ಹುಟ್ಟಿಸಿ ಅವ್ರನ್ನ ಬೆಳೆಸಿ ದೊಡ್ಡವ್ರ ಮಾಡಿ ನಾವು ಕೊಲ್ಲೋದಂದ್ರೆ ಹಂಗ ತಪ್ಪಾಗ್ತದ ಹೇಳಂಡ್ರಲ್ಲ ಆದ್ರೆ ಇನ್ನೂ ಒಂದ ಸೃಷ್ಟಿ ಸ್ಥಿತಿ ಲಯ ಹಾ ಸೃಷ್ಟಿಗೆ ಯಾವ ಬಣ್ಣ ಐತಿ ಹಾ ಹಾ ಸ್ಥಿತಿಗೆ ಯಾವ ಬಣ್ಣ ಐತಿ ಯಾವ ಬಣ್ಣದ ಲಯಕ್ಕೆ ಯಾವ ಬಣ್ಣ ಐತಿ ಯಾವ ಬಣ್ಣದ ಹೌದು. ಪಂಚಮಹಾಭೂತಗಳ ಕೂಡಿದಂತ ಈ ಸ್ಥೂಲ ಶರೀರಕ್ಕ 7 ಪದರಿಂದ ಚರ್ಮದ ಚರ್ಮದ ಒಂದೊಂದು ಚರ್ಮಕ್ಕೆ ಯಾವ್ಯಾವ 7 ಪದರಿನ ಚರ್ಮಕ್ಕ ಹೌದು. ಯಾವ್ಯಾವ ಬಣ್ಣದ ಯಾವ್ಯಾವ ಬಣ್ಣದ ಹಾ ಹೇಳ್ತಾರ ಶಾಣೆ ಬಾಳದ ನಾವು ಎಲ್ಲ ಹೇಳ್ತಾನ ಹಾ 5 ಕೋಡಿನ ಬಸವಣ್ಣಪ್ಪನ ಎಲ್ಲಿ ಅದಾವ ಎಲ್ಲಿದಾವ ಅಂತ ಕೇಳ್ತಾನ ನೋಡು ಆಹಾ ನಮಗ ತಿಳಿದಷ್ಟು ಹೇಳ್ಬೇಕಾಗ್ತದ ಹೌದು ಹೌದು 1 ಕೋಡ ನಂದಿ ಕೋಲ ಆಗ್ಯದ ನಂದಿ ಕೋಲ್ ಆಗ್ಯದ 1 ಕೋಡ್ ಏನಾಗೈತಿ ಒಂದು ಕಾಳಿ ಶಿಂಗ್ಯಾಗ ಹೋಗ್ಯದ ಕಾಳಿ ಸಿಂಗ್ಯಾಗ ಹೋಗ್ಯದ 1 ಕೋಡ್ ಏನೈತಿ ಮಾದ್ರ ಅವನ್ ಕೋಡ್ ಇಟ್ಟ ಚರ್ಮ ಹೆಂಗ್ ಕೊಯ್ತಿರ್ತಾನಲ್ಲ
ಒಂದು ಕೋಡ ಮಾದರವ ಹೋಗ್ಯದ ಒಂದು ಕೋಡ ಉಳಿ ಹಿಡಿಯಾಗ್ಯದ ಹೌದು ಒಂದು ಕೋಡ ಒಂದು ಚಿಂಗ್ರುಷಿ ಹೋಗ್ಯದ 5 ಕೋಡ ಇವು ಅದು ಇಲ್ಲಿ ಹೋಗ್ಯಾವು ಇವು 2 ಕೋಡ ಬಸವಣ್ಣಪ್ಪಗದ ಈಗ ಅದಾವ ಸದ್ಯ ಇವ 7 ಕೋಡ ಅಂತಾನ 7 ಕೋಡ 8 ಕೋಡ ನಿಂದೇಲ್ ತಂದೆಪ್ಪ ಸುದ್ದಿ ಹೌದು ಮಾಸ್ತರ ನಿನ್ನ ಚರ್ಮ ಸಣ್ಣದಿತ್ತು ಹಾ 7 ಕೋಡಾಕ 8 ಕೋಡದಾವ ಆ 8ನೇ ಕೋಡ ಎಲ್ಲಿ ಐತಿ ಹೇಳ್ಬಿಡ ಎಲ್ಲಿ ಅದ ಹೇಳ್ತಾನ್ರಲ್ಲ ನೀಗಿರ್ ಹೇಳು ನೀಗಿದ್ರ ಹೊಳ ಕೇಳ ತಗೋ ಮತ್ತೆ ಗುಬ್ಬಿ ಬಾಯವನ ಕುಂತಾಣ ಹೆಂಗ ನೋಡ ಗೊತ್ತಾನೆ ನಾಳೆ ಹುಣಿಗೆ ಬಂದೈತ್ಲ ಜೋಕ್ ಮಾರ್ ಕೂತಂಗ ಆಗೈತಿ ಗಣಪಾತಿನ ಸಡಗ್ರಿ ಒಂದಲ್ಲ ಯಾರ ದೈವಕ ಎಲ್ಲಿ ದೇವರ ಹೊಟ್ಟೆ ಹಸ್ಕೊಂಡ ಸಾರಿ ಸವಾಲು ಕೇಳಿದ ಸರಿಸಿ ನಾನೇ ಹೇಳಿದ್ರೆ ತಪ್ಪಲು ಗುರುಸಾಲ ಬೂಟ್ ಮೆಟ್ಟಿನ ಗಂಟೆ ಅಷ್ಟ ತಂಗ ಕಡಿಮ್ಯಾಲ ತಮ್ಮ ತಂಗ ಕಡಿಮ್ಯಾಲ ಶಿವ ಕಾಣ ಮಠದ ಪಾಯ ಶಿವ ಮಾದೇವದಲ್ಲಿ ತಳ ಹಿಡಿದ್ರೆ ಹೊರಟ ನ್ಯಾಯ ಹಾಲ ತಮ್ಮ ಕೆಡದಲ್ಲ ಹಾಲಾಗಿ ಈಗ ತಳ ಹಿಡಿದ್ರೆ ಹೊರಟ ನ್ಯಾಯ ಹಾಲ ತಮ್ಮ ಕೆಡದಲ್ಲ ಹಾಲಾಗಿ ಇವ್ರ ದೇವತೆಗಳ ಕ್ವಾಣ ಕುರಿ ತಿನ್ನುವುದು ಹೆಣ್ಣು ದೇವ್ರ ನಮ್ಮ ಪರಮಾತ್ಮ ಏನು ತಿನ್ನವಲ್ಲ ಶಾನ್ಯ ಬಾಳ ಕರೇ ನಿಮ್ಮ ಪ್ರಾಣಿ ಮಾಡಿ ಹೇಳ್ರ ಯಾ ನಮ್ಮ ಪ್ರಾಣಿ ಹಣಮಪ್ಪಗೆ ಯಾಕೆ ಬ್ಯಾಟ್ ಬೀಳತಾವು ಹಣಮಪ್ಪ ಏನ್ ಬ್ಯಾಟಿ ತಿಂತಾನ ಅದು ಗುರುತಿಲ್ಲ ನೀವು ನೀರಿಲ್ದ ಪಣ್ಣಿ ಮಾಡೋ ಇವತ್ತ ಇಲ್ಲ ಹಾಲು ಬಾಜುಕಾಯ್ತು ಐನು ನಿಮ್ಮ ಹಣಮಪ್ಪಗೆ ಬ್ಯಾಟ್ ಬೀಳ್ತಾವ ಮತ್ತ ಇಸ್ಲಾಂ ಧರ್ಮದವ್ರ ದರ್ಗಾದ ಮುಂದೆ ಬ್ಯಾಟಿ ಬೀಳ್ತಾವಲ್ವಾ ಮತ್ತ ಅವ್ರೇನು ಗಂಡ ದೇವ್ರಿಗೆ ಬ್ಯಾಟಿ ಬೀಳುದನ್ನ ಅವನೇ ಆಗ್ತೈತಿ ನಮ್ಮವ್ವ ಈ ಸದ್ದ ನೋಡಿಲ್ಲಿ ಹೌದ ಆರ್ಯವಾಡಿ ಬೀರಪ್ಪಗೆ ಬ್ಯಾಟಿ ಬೀಳ್ತಾವ ಎಲ್ರಿ ಆರ್ಯವಾಡ್ಯಾಗ ಹಾ ವಾಸಿ ಕಾಣದಾಗ ಬ್ಯಾಟಿ ಬೀಳ್ತಾವ ನೀನು ಬಾಯಿಲಿ ಕುಂಡ್ರ ಬಾ ಇಲ್ಲ ಹಿರ್ನಳ್ಳಿಯಾಗ ಬೀರಪ್ಪಗೆ ಬ್ಯಾಟಿ ಬೀಳ್ತಾವ ಇವ್ರ ನೆಲ್ ಕಡೆ 3 ಮಂದಿ ಹೌದು ಗಂಡಿ ಗಂಡ ಕಟ್ತಿಲ್ಲ ಆದ್ರ ಯಾಕ ಮತ್ತ ಈಗ ಹೆಣ್ಣು ಕಡಿಯಂಗಿಲ್ಲ ಇಲ್ಲ ಹೆಣ್ಣ ಆಡ ಕಡಿಯಂಗಿಲ್ಲ ಕಡಿಯಂಗಿಲ್ವಾ ಕುರಿ ಕಡಿಯಂಗಿಲ್ಲ ಇಲ್ಲ ಗಂಡ ದೇವ್ರನ್ನ ಕಾಚ್ ಕೋಳಿ ಕೊಯ್ಯಂಗಿಲ್ಲ ಹುಂಜಾನ ಕಡಿತಾರ ಹುಂಜಾನ ಚೂರಿ ಹಾಕ್ತಾರ ಅದೇ ಇವ್ ಮಾಡಿದ ಕರ್ಮಕ ಇವನ ಅದಕ್ಕ ದೇವತೆಗಳ ಮುಂದೆ ಯಾಕ ಗಂಡ ಕೋಣನ ತಂದು ಕಡದ್ರಪ್ಪ ಯಾಕೆ ಕಡಿಬೇಕಾಗಿತ್ತಪ್ಪ ಅಂತದೇನು ನೀವು ಮಾಡಿದ್ರಿ ನಿನಕ್ಕಿಂತ ದೊಡ್ಡ ಹಾಕಿದಾಳ ನಿನಕ್ಕಿಂತ ಅವತಾರದಲ್ಲಿ ಹೆಚ್ಚದಾಳ ನೀ ಎದರಾಗೂ ಹೆಚ್ಚ ಆಗಂಗಿಲ್ಲ ಎದರಾಗೂ ಹೆಚ್ಚಾಗಂಗಿಲ್ಲ ನೀನು ದಶಾವತಾರದವ ನಮ್ಮ ಪಾರ್ವತಿ ದೇವಿ 11 ಅವತಾರದಾಕಿದಾಳ ಪಾರ್ವತ ದೇವಿ ಇದು 11 ಅವತಾರ ಇವನು ದಶಾವತಾರದವ ನೀನು 10 ಅವತಾರ ದೊಡ್ಡವಾದ್ರೆ ನಿನಗೆ ಶಿವರಾತ್ರಿ ಒಂದ ಬಂದದ ನಮ್ಮವಾಗ 9 ನವರಾತ್ರಿ ಬಂದಾವ 9 ನವರಾತ್ರಿ ನಿನಗೆ ಯಾಕೆ ಇನ್ನೊಂದು ಶಿವರಾತ್ರಿ ಬರ್ಲಿಲ್ಲ ನೀಗ ಬೇಕಲ್ಲ ಇವ್ ದೊಡ್ಡ ನಿನಗ ಒಂದೇ ಒಂದು ಶಿವರಾತ್ರಿ ಅವಾಗ 9 ನವರಾತ್ರಿ ಅದಾವ 9 ನವರಾತ್ರಿ ಅದಾವ 9 ದಿವಸ ಏನ್ ಎಷ್ಟು ಸಡಗರ ಆಗ್ತದ ಅದಕ್ಕ ಹೌದು ದೇವತೆಗಳಿಗೆ ಕುಂಭ ಪೂಜೆ ಮಾಡ್ತಾರ ನಿನ್ನ ಪೂಜೆ ಎಲ್ಲಿ ಆಗೈತಿ ನಿನ್ನ ಮೂರ್ತಿ ಎಲ್ಲಿ ಅದ ನಮ್ಮವ್ವ ಇವನ್ ಪೂಜೆ ಅದು ಗುರ್ತಿಲ್ಲ 3 ದಿವಸಕ್ಕ ಕಿಚಡಿ ಅನ್ನೋದು 3 ದಿವಸಕ್ಕೆ 3 ಕೂಳ್ ಹಾಕಿ ಪೂಜೆ ಮಾಡುದ ಇವ್ರನ್ನ ಅದಕ್ಕ 9 ನವರಾತ್ರಿ ನಮ್ಮವ್ಗ ಬಂದಾವ ಮತ್ತ ನೀ ಇಷ್ಟೆಲ್ಲ ಮಾಡಿದವ ದೊಡ್ಡವ ಪರಮಾತ್ಮ ಹೇಳ್ತಾನಂತ ನಾನು ನೋಡಿ ಎಷ್ಟೋ ಮಂದಿ ಧನ್ಯರಾಗ್ಯಾರ ರೂಪ ನೋಡಿ ಧನ್ಯರಾಗ್ಯಾರ ಕರೆ ನಿನ್ನ ನೋಡಿ ಆಗಿಲ್ಲ ಎಲ್ಲಿ ರೂಪದ
ಅಲ್ಲಿ ನಾಮದ ಹಾ ಎಲ್ಲಿ ರೂಪ ಇಲ್ಲ ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ. ನೀ ಅಷ್ಟು ದೊಡ್ಡವಾದ್ರೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಸೀರೆ ಹುಟ್ಟ್ಯಾಕ ಸ್ವಕ್ಕ ಸತ್ಯಭಾಮ ಒಳಗ್ ಪೂಜಾ ಕೂತಾಗ ಅವಾಗ ಸೀರೆ ಹುಟ್ಟಾಣ ಹುಟ್ಟಲ್ಲ. ಬರೇ ಒಂದು ಶಮಂತಕ್ ಮುಡಿ ನಿನ್ನ ಪಾವರ್ ಆಗ್ಲಿಲ್ಲ ಹಿಜಡ್ಯಾ ತಗೊಂಬರಾಕ ಸೀರೆ ಉಟ್ಕೊಂಬಂದ ಅಲ್ಲಿ ಸೀರೆ ಉಟ್ಕೊಂಡು ಏನ ಉಪ್ರಾಟಿ ಸೆರ ಹೊತ್ಕೊಂಡ ಕೈಯ ಕೂಸಿ ಹಿಡ್ಕೊಂಡ್ ತಲಿ ಮ್ಯಾಗೊಂಡು ಬುಟ್ಟಿ ಹೊತ್ಕೊಂಡ ಬೆಳಗಾವ್ ಕತ್ರಾಗ ಒಂದು ಕೂಸನ್ ಹಿಡ್ಕೊಂಡು ಅದಕ್ಕೆ ನಿನಗೆ ಯಾಕಾಗ್ಲಿಲ್ಲ ಸೀರೆ ಯಾಕೆ ಉಟ್ಕೊಂಡಿ ಯಾಕೆ ಉಟ್ಕೊಂಡಿಪ್ಪ ಕೂತಾರ ನೋಡಿ ಇಬ್ಬರದ ಬೆಲ್ಲಾರ ಹಚ್ರ ಕಟ್ಟ ಬಾಯಿಗೆ ಬಾಯಿಗೆ ಬೆಲ್ಲ ಹಚ್ಚಿ ಅರ್ಬ್ಯಾಗ ಹಾಕಿ ಬಾಯಿಗೆ ಕಟ್ಟುದ ಇವಕ್ಕ ಅದಕ್ಕ ಹುಟ್ಟಿದ ಕುಲ್ಲೆ ನೀನು ದೊಡ್ಡವಾದ್ರೆ ನೀವು ಸೀರೆ ಯಾಕೆ ಉಟ್ಕೊಂಡ್ರಿ ಯಾಕೆ ಉಟ್ಕೊಂಡ್ರಿಪ್ಪ ಭೀಮ್ ಸೀರೆ ಉಟ್ಟಾನ ಒಟ್ಟಾನ ಅರ್ಜುನ ಸೀರೆ ಉಟ್ಟಾನ ಒಟ್ಟಾನ ಮೇಲಾಗಿ ಇವ್ರು ಮತ್ತೀಗ ಲೌಕಿಕದಾಗ ಬೇಡ ಕೆಲಸ ಬೇರೆ ಐತದ ಮತ್ತೆ ಜೋಗಾಪಗಳಾಗಿ ಸೀರೆ ಉಟ್ಟಾರ ಮೊನ್ನೆ ಆಗೈತಿ ಬಿರ್ಗಡೆ ಕರೆತವ್ರಿಗೆ ಹಂಗೇನಿಲ್ಲ ಹುಟ್ಟಿದ ಕರೆ ಅದ ಮತ್ತೆ ಯಾಕೆ ಉಡಬೇಕಾಗತ್ತೆ ನಿನ್ನ ಪಾವರ್ ಯಾಕೆ ಕೊಡ್ಬೇಕಾಗಿತ್ತಪ್ಪ ಇನ್ನೊಂದು ಕೆಲಸ ಐತವ ಇಲ್ಲಿ ಏನೈತ್ರಿಪ್ಪ ಈಗ ನೀವು ಹೇಳಿರ್ಲ ಜೋಗಪ್ಪ ಆಗಿ ಸೀರೆ ಉಟ್ಟಾರ ಅಂತ ಹೇಳ್ತೀರಿ ನಮ್ಗ ಎಲ್ಲಾರು ಅಷ್ಟ ಸೀರೆ ಉಡ್ಬೇಕಾದ್ರೆ ಕಾರಣೇನ ಆ ಸೀರೆ ಉಡ್ಬೇಕಾದ್ರ ಎಲ್ಲೋನ್ ಉಡ್ದಾಗ ಸೀರೆ ಉಟ್ಟಾರ ಜೋಗಪ್ಪಗಳತ್ತ ನೀವು ಅಂತೀರಿ ಎಲ್ಲವಾಗ ಜೋಗಪ್ಪ ಏನು ಸಂಬಂಧ ಎಲ್ಲವಾಗ ಇವ್ರಿಗೆ ಏನು ಸಂಬಂಧ ಏನು ಸಂಬಂಧ ಯಾಕಾದ್ರಿ ಯಾಕೆ ಮುತ್ತ ಕಟ್ಕೊಂಡ್ರಿ ಗುಳದಾಳ ಕಟ್ಕೋಬೇಕಾದ್ರೆ ಯಾರು ಕಟ್ಟಾರ ನಿಮಗ ಅಲ್ಲಿ ಇವ್ರು ಕಟ್ಟದವ್ರು ಬೇಕಲ್ಲ ಹಂಗ ಊಟ್ರು ಮಾಡ್ರಿ ಅಕ್ಕಲಿಗೆ ಜೋಗವ ಹೌದು ಕೆಲಸ ನಡಿದಲು ಅದ ಹೋಗ್ಬೇಡ ಅವ್ರ ಆದ್ರ ಎಲ್ಲವನು ಗುಣದಾಗ ಸೀರೆ ಉಟ್ಟ ಪ್ರಥಮ ಪೈಲ್ಕ ಯಾರ ಅವ ಯಾವ ಸಮಾಜದವ ಎಲ್ಲವಾಗ ಅವಾಗ ಏನು ಸಂಬಂಧ ಏನು ಸಂಬಂಧ ಅದ ಇಟ್ಟು ಹೇಳಿರೈತ್ಲ ಅವನ ಮನ್ಯಾಗ 10 ವರ್ಷ ದುಡಿತೀನಿ ಮತ್ತು ಹೌದ್ರಿಪ್ಪ ತಾಯಿ ಯಾವಾಗಿದ್ರು ದೊಡ್ಡ ಹಾಕಿದಾಳ ಹೌದು ದೊಡ್ಡ ಹಾಕಿದಾಳ ತಾಯಿ ಆಶೀರ್ವಾದ ಆದಾಗ ಇವ್ರಿಗೆಲ್ಲ ಜಗತ್ತನ್ನ ತಿರುಗಬೇಕಾಗೈತಿ ಹೌದು ತಾಯಿ ಚಲೋದಾಳಪ್ಪ ತಾಯಿ ಆಶೀರ್ವಾದ ಆಗೈತಿ ಆಗಿತ್ಲ ತಾಯಿನ ಮೊದಲ ಮನೆ ಗುರುದೇವತೆ ತಾಯಿನ ಮೊದಲ ಮನೆ ಪಾಠಶಾಲೆ ನಿಂದೇನಾಯ್ತು ನೀನು ಕಾರ್ಬೇಳಿ ಮಕ್ಕದವನ ನೀರು ತೊಂದು ಮೂತ್ಯಾರ ತೊಳಿ ಪಿಚ್ ಬಂದು ಕಣ್ಣಾಗ ಅವಕ್ಕ ಹೌದು ಯಾರ ದೈವಕ ಎಲ್ಲಿ ದೇವರು ಹೊತ್ತು ಸಾರಿ ಸವಾಲಿ ಕೇಳಿದೆ ಸರಸಿ ನಾನೇ ಹೇಳಿದ್ರು ತಪ್ಪಿದ ಊಟ ಮೆಟ್ಟಿನ ಗಂಟ ಎಷ್ಟ ತಂದು ತಳಿಮ್ಯಾಲ ಶಿವ ಕಾಣದ ಮಠದ ಪಾಯ ಶಿವ ಮದುವಲ್ಲಿ ತಳ ಕೆಡದ್ರೆ ಹೊರಟ್ರೆ ನ್ಯಾಯ ತಮ್ಮ ಕೆಡದಲು ಈಗ ತಳ ಕೆಡದ್ರೆ ಹೊರಟ್ರೆ ನ್ಯಾಯ ತಮ್ಮ ಕೆಡದಲು ಸೀಮೆ ವಿರಾಟ್ ಗರ್ಭತ್ರಿ ಗುಡ್ಡಾಗ ಸವಾಲು ಜವಾಬ 1600 ಜಪ ಮುಗದ ಒಕ್ಕುಲ 7 ದಾತಕ 7 ವಾರ ಅಂತ ನಡೆಸಿದ ತಪ್ಪಿಲ್ಲ 7 ಎದ್ದೇಳ ಮಾರ್ಗ ನಿಂದ್ಯಾವ ಶಾಸ್ತ್ರ ವೇದ ಸರಿಯಲ್ಲ ತಮ್ಮ ವೇದ ಸರಿಯಲ್ಲ ಅನ್ನಮಯ ಲಕ್ಷಣಕ ಬಂದು ಪ್ರಾಣಾಮ ಸಂಜೀವದೊಳಗ ಒಂದು ಶುದ್ಧ ಉಳಿದು ಎದ್ದಕ್ಕಾಗಿ ತಮ್ಮ ವಾದುವ ಮ್ಯಾಲ ಆನಂದ ಪ್ರಸನ್ನ ಪಡೆದು ಆನಂದಮಯ ಶಕ್ತಿಗೆ ಒಂದು
ರೂಪ ತೋರಿ ತೋರಂಗಲ್ಲ ತ್ಯಾಗಂಗ ಇಷ್ಟ ಲಿಂಗ ಆಕರ ಪ್ರಣಮದ ಬಂದಿಲ್ಲ ತಮ್ಮ ಕತ್ತು ಬಿಟ್ಟಿಲ್ಲ ಓಮನಾದ ಕಲೆ ಬಿಂದು ಸ್ವಯಂ ದಿವ್ಯನಾದಕ್ಕೆ ಹೊಂದು ಸಾವಿತ್ರಿ ಮಾದೇವಿಗೆ ಬವ ನಿಮ್ಮವ್ರು ಶಪ್ಪ ಹರಿದಿಲ್ಲ ಈಗ ಸಾವಿತ್ರಿ ಮಾದೇವಿಗೆ ಬವ ಶಪ್ಪ ಹರಿದಿಲ್ಲ ನಮ್ಮ ಶಪ್ಪ ಹರಿದಿಲ್ಲ ಅಂಗದಿಂದ ಸಮರ ಸಾಮ್ರ ಅಂತೀರಿ ಮುಕ್ತಿ ಸಾಧನ ಮುಕ್ತಿ ಸಾಧನ ಮುಕ್ತಿ ಅಂಗ ಸಂಘದಿಂದ ಹಾಡುತ್ತೀರಿ ಬಿಟ್ಟಿ ತ್ಯಾಂಗೋ ಯಾಂಗ ಬಾದಲ ಗೀಯಗ ತುಡಿಲಾರ್ದ ಸಿಗತ್ತೆ ಅಂದ್ರೆ ಸುಳ್ಳ ಬಗಲಿದಂತೆ ಬಗಲಿದಂತೆ ಸ್ವಾನ ಬಗಲಿದಂತೆ ಸ್ವಾನ ಕಡು ಪಾಪಿ ಸುಳ್ಳ ಮಾತಾಡಿ ಒಣ ವನ ವನ ಹೈವಾನ ಗೀಯಗ ತಂದೆ ಹೋಗಿ ತಂದೆ ಕೂಡಿ ಹೊಂದಿ ಹಳದನ ಗರ್ಭ ಮಾಡಿ ತಂದೆಗೋಗಿ ತಂದೆ ಕೂಡಿ ಹೊಂದಿ ಹಳದನ ಗರ್ಭ ಮಾಡಿ ಮಂದ ಮತಿ ಮಂಗ್ಯ ನಿನಗೆ ಅನ್ಕೋಣ ದೇಶವೀರ ಸೂರ ಒಬ್ಬಳ ದುಡ್ಬದ ಕಂದಾನ ಒಂದ್ರಿ ಶಕ್ತಿ ಪಾದ ಶಕ್ತಿ ಸಾಧನ ತಮ್ಮ ಮುಕ್ತಿ ಸಾಧನ ಮಣ್ಣಿನ ಮನಕ್ಕೆ ಕಂಡಿಟ್ಟವರು ಸಣ್ಣಗೆ ಮಂದಿಗೆ ಮರೆಯಾದ್ರು ಒಂದು ಮಾದರ ಮುಖ ನಮ್ಮ ನಿನಗೆ ಅನ್ಕೋಣ ತಮ್ಮ ನಿನಗೆ ಅನ್ಕೋಣ ಕರ್ಮ ತುಂಡರ ಕಾರ್ಕ ಓಂಕಾರದಿಂದ ಹಿಂದಕ್ಕೆ ಮುಂದಕ್ಕೆ ದಾರಿ ಬಿಟ್ಟರು ಗೊತ್ತಿಲ್ಲ ನಿನಗೆ. ಸ್ವತಃ ನಾನು ಕಾಯಿ ಕರ್ಗಿ ಹೋಗುವುದಂದು ಮುನ್ನಾಗ ಸಕಲ ಸ್ತೋತ್ರ ಹೋದ ಐದ ಭೂತ ಅಮರ ಇದ್ದಂಗ ತಮ್ಮ ಅಮ್ರ ಇದ್ದಂಗ ತಾನೇ ತನಗೆ ಏನಾಗಬೇಕು ತನ್ನ ನಿಜವು ಯಾರು ಇರಬೇಕು ತಾನೇ ತಂದನ ಬಿರುದ ಯಾಕ ತಲೆ ಮ್ಯಾಲ ತಮ್ಮ ಬಂತ ತಲೆ ಮ್ಯಾಲ ಗೀಯಗ ಗೀಯಗ ಏ, ಪಂಚಭೂತ ಅಮರ ಇದು ನಿಶ್ಚಿತ ಶಾಸ್ತ್ರೀತ ಹೌದು ಸಚಿತ ಮಲಿನ ಕೂಡುದ ನಿನ್ನ ಜೀವ ಬಹುದಾಗ ಪಂಚಭೂತ ಸುಚರ ಅಲ್ಲ ಎಂದು ಹೇಳ್ತಿ ಸಮರಾಗ ನಾಚಿಕೆ ಬರ್ತದಿಲ್ಲೋ ನಿಜ ಕುಸಾಲ ಹೇಳುವುದಕ್ಕೆ ನಿನಗ ತಮ್ಮ ಹೇಳುದಕ್ಕೆ ನಿನಗ ಚದ್ರ ತಣಿವೆ ನೋಡದರ್ತು ಚಿನ್ನಮಯ ಹತನ ಗುರುತು ನಿಬ್ರಾಮ್ ಶಕ್ತಿಗೆ ಕೇಳಿ ತಿಳಿಯೋ ತಮ್ಮ ಭಾಗೋ ಜಾಗ ಗೀಯಗ ಗೀಯಗ ಆ ನಿಬ್ರಾಮ್ ಶಕ್ತಿಗೆ ಕೇಳಿ ತಿಳಿಯೋ ಭಾಗೋ ಜಾಗ ತಮ್ಮ ಭಾಗೋ ಜಾಗ ಗೀಯಗ ಗೀಯಗ ರೀತಿ ನೀತಿಯನ್ನ ಉಳಿದವ ಕಾವ ನೋಡ ಹರಿಯ
ಭರತ ನಿಜ ಭರತ ನೀನೆ ನೀನೆ ನೀನಾಗಿ ಸುಣ್ಣ ಸುಣ್ಣದೋಳುವ ನೀನು ಬರ್ತಾನೆ ಸುಣ್ಣದೋಳು ಮರಾತ ಭಾರತ ಭೂಮಿ ಅಂತ್ಯ ಮಾಡಿ ಭಾರತಿ ಅವರ ಹಾಡಿ ಭಾರತ ಭೂಮಿ ಅಂತ್ಯ ಮಾಡಿ ಭಾರತಿ ಅವರ ಹಾಡಿಯ ವಾತಾಂಬಿಯಲ್ಲಿ ಅವರು ಪಡೆದಾರ ಅವಿನಾಶ ಪದವಿ ನೀಡಿದಲ್ಲಿ ಜನ ತಮ ಇಳೋಚನ ಮಣ್ಣಿನ ಮನಕ್ಕೆ ಕಂಡಿಟ್ಟವರು ಸಣ್ಣ ಮಣ್ಣಿಗೆ ಮರಿಯಾದ್ರು ಒಂದು ಮಾಡಿದ ಮುಖ ನಿನಗೆ ಅನ್ಕೋಣ ತಮ ನಿನಗೆ ಅನ್ಕೋಣ ಗಂಡನಿಂದ ಮುಕ್ತಿ ಆಗ್ತದ ಅವನಿಂದ ಸೌಭಾಗ್ಯ ಆಗ್ತದ ಅವನೇ ದೇವ್ರಂತ ನಡಿಯಂತ ನಿನ್ನ ದೇವ್ರ ಮಾಡಿದವ್ರು ಯಾರು ಅವ್ವಣ ನಿನ್ನ ದೇವ್ರ ಮಾಡಿ ನಿನ್ನ ಬೆಳಕಿಗೆ ತಂದಾಕೆ ನಮ್ಮ ಅವ್ವಣ ನಮ್ಮವಲ್ಲ ನಿನ್ನ 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 ಇವಂದೇಲಿ ಕೊಡ್ತಿರ್ತೀವಿ ಗುಡ್ಡಿ ಕಾಲಕ್ಕೆ ಪೂಜೆ ಮಾಡೋರು ತೆಕ್ಕಲ್ಲ ಹಾ ಇಲ್ಲ ಇಲ್ಲ ಬ್ರಾಹ್ಮಣ ಗುಡಿ ಇಲ್ಲ ಬ್ರಾಹ್ಮಣ ಪೂಜೆ ಇಲ್ಲ ಇವನು ಓದ್ತಿರ್ತಕ್ಕ ಬಿಡಂಗಿಲ್ಲ ಇವ್ರು ಇಷ್ಟ ಮಂದಿ ಆದ್ರೂ ಕುಂಡ್ರ ಅವ್ರ ಸ್ವಂತ ಗಟ್ಟಿರ್ಬೇಕತ್ತ ಹಾಡ ಅವ್ರ ಕಂಠ ಗಟ್ಟಿರ್ಬೇಕತ್ತ ಕಂಠ ನೇಟ್ ಇರ್ಬೇಕತ್ ನೇಟ್ ಇರ್ಬೇಕಲ್ಲ ಏ ನಮ್ಮನೆ ತಿಂಗಳಗಟ್ಲೆ ಒದರ್ಸಿ ಇದು ಇದು ಯಾವಾಗ ಕಳ್ಕೊಲಿ ಹಂಗ ಅಲ್ಲ ನಿನ್ನ ಅದಕ್ಕ ಅದೊಂದು ಹಿಂಗ್ ಮಾಡ್ತತಿ ಹೇಳ್ಯಾರ ಅಕ್ಕ ಮಹಾದೇವಿ ಅವ್ರು ಏನ್ ಹೇಳ್ಯಾರು ಏನ್ ಹೇಳ್ಯಾರವಾ ಗಡ್ಡ ಮೀಸಿ ಬಂದರೆ ಗಂಡಂಬುವರಯ್ಯ ಗಡ್ಡ ಮೀಸಿ ಬರದಿದ್ದರೆ ಹೆಣ್ಣಂಬುವರಯ್ಯ ಪಂಚಮಭೂತಗಳ ಕೂಡಿದಂತ ಈ ಸ್ಥೂಲ ಶರೀರದೊಳಗ ಸುಳಿದಾಡು ಒಳಗಿನ ಆತ್ಮ ಅವ ಹೆಣ್ಣಲ್ಲಯ್ಯ ಅವ ಗಂಡ ಅಲ್ಲಯ್ಯ ಜೀವ ಆತ್ಮ ಅಂದಾರ ಆತ್ಮ ಅಂದ ಬಳಕ ಅದಕ್ಕೆ ಹೆಣ್ಣು ಅನ್ನಕ್ ಬರಂಗಿಲ್ಲ ಗಂಡು ಅನ್ನಕ್ ಬರಂಗಿಲ್ಲ ಹೌದೌದು ಗಂಡು ಅನ್ನುವಂಥದ್ದು ನೀನು ಹೆಣ್ಣಾದಿ ಕಣ್ಣೆ ಕಾಣು ದೃಷ್ಟಿ ಅಲ್ಲ ಇದು ಹೆಣ್ಣು ಸ್ವರೂಪದ ಗಂಡು ಎಲ್ಲೈತಿ ಯಾವ ರೂಪದಾಗದ ಹೇಳ್ತಾನ ಯಾಕವ ಅಂತಂದ್ರ ಶಾನೆ ಶಾನೆ ಅದಾನ ಇವತ್ತು ನೋಡಿ ಇಲ್ಲ ನಮ್ಮ ಅಪ್ಪದಾನಂತ ಬಟ್ಟ ಮಾಡಿ ತೋರಿಸ್ಬಿಡಿ ತೋರಿಸ್ತಾನ ಇಲ್ಲೇ ಸರಿ ಬೆಟ್ಟ ಪಾಂಡುರಂಗ ವಿಠಲ್ ರುಕ್ಮಾಯಿ ಅದಾರ ವಿಠಲ್ ರುಕ್ಮಾಯಿ ಅದಾರ ವಿಠಲ್ ರುಕ್ಮಾಯಿ ಇಟ್ಟಂಗಿ ಮ್ಯಾಗ ನಿಂತಾರ ಟೊಂಕನ ಮ್ಯಾಗ ಕೈ ಇಟ್ಕೊಂಡ್ ನಿಂದ್ರು ಅಂತ ಕಾರಣ ಏನಾಗ್ಯದ ನಡ ನುಸಾತಿತ್ತಳ ಅವನು ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತಾರ ಹೌದು ಮತ್ತ ಅಲ್ಲಿ ಅವ ದೊಡ್ಡವದಾನ ಇಲ್ಲಿಂದ ಕಷ್ಟಪಟ್ಟು ಪಂಡ್ರಾಪುರಕ್ಕೆ ಹೋಗ್ತಾರ ಪಾಂಡುರಂಗನ ಮಾಲಿ ವಿಠಲನ ಮಾಲಿ ಅಂತ ಯಾರು ಹಾಕೊಂಡ್ಬರ್ಲಿಲ್ಲ ಯಾಕಪ್ಪ ವಿಠಲ್ ಮಾಲಿ ಅಂತ ಹಾಕೊಂಡ್ಬರ್ಬೇಕಾಗಿತ್ತು ತುಳಸಿ ಮಾಲಿ ಹಾಕೊಂಡನಪ್ಪ ನಾ ಏನು ಮಾಡಂಗಿಲ್ಲ ಅಷ್ಟಕ್ಕ ನಿಷ್ಠಾದಿಂದ ಇರ್ತೀವಿ ನಾವು ಅಂತ ಹೇಳಿ ಹೌದು ಹಾಕೊಂಡ್ ಬಂದಿರ್ತಾರ ನಿಮ್ಮ ವಿಠಲ್ನ ಮಾಲಿ ಅಂತ ಯಾಕೆ ಹಾಕೋಲಿಲ್ಲ ಎಲ್ಲ ಹಂಗ ಬರಂಗಿಲ್ಲ ಯಾಕವ ಅಂತಂದ್ರ ಅಲ್ಲಿ ಕಾರಣೀಭೂತ ಐತಿ ಅಲ್ಲಿ ತುಳಸಿ ಮಾಲೆ ಇವ್ರೇನ್ ತಿಳ್ಕೊಂಡ್ರ ಹಂಗಲ್ಲೋ ಎಲ್ಲಾರು ಹುಡುಗಿಂದ ಅನ್ನಕ್ ಹೋಗ್ಬೇಡ್ರಿ ಪಂಡ್ರಾಪುರಕ್ಕೆ ಹೋಗ್ತಾರ ಪುಂಡ್ಲಿಕ್ಕನ ಕಳಿಸ್ತಾರೋ ಶ್ರೀಶೈಲಕ್ಕೆ ಹೋಗ್ತಾರ ಭೌರಾಮನ ಕಳಿಸ್ತಾರ ಎಲ್ಲೋನು ಗುಡ್ಡಕ್ಕೆ ಹೋಗ್ತಾರ ಪರಶುರಾಮನ ಕಳಿಸ್ತಾರ ಅವ್ರೇನ್ ಹಿಂಬಾಲಿ ಬೆಣ್ಣ ಹತ್ತಿ ಬಂದಿರ್ತಾರೋ ಏನ್ ಇವ್ರಾಗೇನ ಕರ್ಕೊಂಡು ಬಂದಿರ್ತಾರೋ ಇವ್ರು ಕರ್ಕೊಂಬಂದ್ ನೋಡೋದಾರಾಗ ಬಿಡ್ತಾರ ಇವ್ರು ಏನ್ ಕಾರಣದ ದೊಡ್ಡವದಾನ
ಹೇಳ್ತಾರವಾ ಎಲ್ಲ ಪೃಥ್ವಿ ಆಪ್ ತೇಜ್ ಎಲ್ಲ ಗಂಡ ರೂಪದಾಗ ಅದಕ್ಕೆ ಹೇಳ್ಯಾರ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಸಂಪೂರ್ಣ ಹೆಣ್ಣ ಸ್ವರ್ಗ ಮೃತ್ಯ ಪಾತಾಳ ಪೂರ್ತಿ ಭರ್ತಿಯಾಗಿ ತುಂಬಿ ತುಳುಕೋದು ನನ್ನ ಹೆಣ್ಣ ಸಗುಣ ರೂಪದಿಂದ ತೋರುವ ವಸ್ತು ನನ್ನ ಹೆಣ್ಣ ಎಲ್ಲ ಹೆಣ್ಣದ ಆದ್ರೆ ಹೆಣ್ಣು ಬಿಟ್ಟು ನಿನ್ನ ಗತಿ ಇಲ್ಲ ನಿಮ್ಮ ಬೀರ ನನಗಿತ್ತ ನಮ್ಮವು ದೊಡ್ಡ ಅಲ್ವಾ ಆಕಿ ಯಾರ ಆಕಿ ಹೆಸರು ಹೇಳ್ತಾನ ಇನ್ನೊಂದು ಎಷ್ಟು ವರ್ಷ ದೊಡ್ಡ ಆಕ್ಯದಾಳ ಹೇಳ್ತಾನ ಬಾಳ ಅಭ್ಯಾಸ ಮಾಡ್ಯಾನ ಇನ್ನೊಂದು ಏನು ಅಂದ್ರ ಏನ್ರಿಪ್ಪ ಗೋವಿಂದ ಅಂತಾರ ಗೋವಿಂದ ಅಂತಾರ ಗೋವಿಂದನ ಅಂತಾರ ಗೋವಿಂದ ಅನ್ನೋದಕ್ಕ ತಾತ್ಪರ್ಯ ಏನಾಗ್ತದ ಹಂಗ ಗೋವಿಂದ ಗೋವಿಂದ ಅನ್ನೋದ್ರಿಂದ ಏನ್ ತಾತ್ಪರ್ಯ ಆಗ್ತದ ಹೇಳ್ತಾನ ನೀಗಿರ್ ಹೇಳು ನೀಗಿದ್ರ ಹೊಳ ಕೇಳು ಹೌದು ಬಾಳ ಕೇಳ್ತಾನ ಅದಕ್ಕ ಮುಕ್ತಿ ನಿನಗ ಮುಕ್ತಿ ಆಗ್ತತಿವ ನನ್ನಿಂದ ಅಂತ ನನಗೆ ಹೇಳ್ತಾನ ನನ್ನ ಬಿಟ್ಟು ನಿನ್ನ ಜೀವನಕ್ಕ ಮುಕ್ತಿ ಸಾಧನಗಳು ಯಾವು ಅದಕ್ಕವಾ ಯಾವ ಸಾಧನ ಮಾಡ್ಕೊಂಡು ಮುಕ್ತಿ ಹೊಂದಿ ಹೇಳ್ತಾನ ಮುಕ್ತಿ ಆಗಬೇಕಾದ್ರೆ ಆಕಿದ್ದಾಗಣ ಆಗ್ತದ ಅದಕ್ಕೆ ಹೇಳಿದಾರ ಸತ್ಯದಿಂದಲೇ ಪಂಚಾಕ್ಷರಿ ಕಲಿತು ಮೋಕ್ಷಕ್ಕೆ ಹೋಗುವ ತಾತ್ಪರ್ಯವೇನೆಂದರೆ ಮನುಷ್ಯನ ಜನ್ಮಕ್ಕೆ ಸತಿಯಿಂದಲೇ ಸದ್ಗತಿ ಹೊಂದುವುದು ಸತ್ಯ ಇಲ್ಲದವರಿಗೆ ಮೋಕ್ಷ ಇಲ್ಲ ಎಂದು ಕೆಲವು ಸ್ಥಿತಿಗಳ ಹಿಂಗ ಸಾರತಿರುವವು ಹಂಗ ಸತಿಯಿಂದ ಲಿಂಗ ಉದ್ಭವಿಸಿರುವುದು ಬಿಡುವುದಕ್ಕೆ ಮೋಕ್ಷ ಸೂತ್ರಧಾರಿರುವಳು ಸತ್ಯನ ಬಿಡುವುದಕ್ಕೆ ಹರಿಹರ ಬ್ರಹ್ಮಾದಿಗಳಿಗೆ ಮಾರ್ಗವಿಲ್ಲ ಅಂತ ಹೇಳ ಮಾರ್ಗವಿಲ್ಲ ಅಂತ ಹೇಳಿದಾರ ಅದಕ್ಕವಾ ಜ್ಞಾನಿ ಹೇಳಿದಾನ ಏನ್ ಹೇಳ್ಯಾರಪ್ಪ ತಂದೆ ಋಣ ತೀರಿಸಬಹುದ ತಾಯಿ ಋಣ ಯಾವಾಗ ತೀರ್ಸಾಕ ತಾಯಿ ಋಣ ತೀರ್ಸಕ್ ಯಾವಾಗೂ ಆಗಂಗಿಲ್ಲ ಕವಿ ಹೇಳ್ತಾನೆ ಹೇಳಾರ ತಾಯಿ ಮಾಡಿದ ಉಪಕಾರ ಎಂದು ತೀರದ ಮುಡದಾರ ನಾ ತಿಳಿಸಿ ಹೇಳ್ತೀನಿ ಚೌದ್ರ ನನಗೂಡು ಬೇಡ ನಿನ್ನ ತಕರಾರ ಇವು ಸುಮ್ಮನೆ ಗುದ್ದೆ ಆಡ್ಸಾಯ್ತಾವ ಹೋಗ್ಲಿ ಸತಿನ ಸದ್ಗತಿ ಜ್ಞಾನ ಪೀಡಿರನ್ನ ಸತ್ಯದಿಂದ ಪಡೆದ ಭಗವಂತ ತೃತೀಯ ಜ್ಞಾನ ಕಣ್ಣ ಸತ್ಯದಿಂದ ಸದ್ಗತಿ ಜ್ಞಾನ ಪೀಡಿರನ್ನ ಸತ್ಯದಿಂದ ಪಡೆದ ಭಗವಂತ ತೃತೀಯ ಜ್ಞಾನ ಕಣ್ಣ ಸತ್ಯದಿಂದ ಸದ್ಗತಿ ಲಕ್ಷ್ಮೀ ಸೃಷ್ಟಿಯ ಭರಣ ಶ್ರೇಷ್ಠ ಕೃತ ಬ್ರಹ್ಮಗ ಶಾರದಾ ಶ್ರೇಷ್ಠ ಪಂಚ ಪ್ರಾಣ ಕಟ್ಟಿತ ಗಟ್ಟಿನ ನಿನ್ನಾಕ್ಷದಿಂದ ಗಟ್ಟಿತ ಗಟ್ಟಿತ ನಿನ್ನಾಕ್ಷದಿಂದ ಭರಣ ಸತ್ಯದಿಂದ ಸದ್ಗತಿನ ಸೀತಾದೇವಿ ವೀರಕ್ಕಾಗಿ ಸೀತಾದೇವಿ ವೀರಕ್ಕಾಗಿ ರಾಮನ ಹೈರಾಣ ಸತಿದಿಂದ ಕಾಳಿದಾಸ ಕವಿಯಾಗು ಜಾಣ ಸತಿಮತಿನ ಹೊಡೆದಿಗೆ ತುಳಸಿದಾಸ ಮತ್ತಿಲ್ಲ ಹಾಡ್ತೇಗ ತುಳಸಿಯಾಸ ಆದ ದೇವಿಗೆ ಶಾರಣ ಸತ್ಯದಿಂದ ಸದ್ಗತಿ ನೆನಪಿಡಿರ ಸತ್ಯದಿಂದ ಪಾಡುವಾನ ಭಾಗವತ ತೃತೀಯ ಧ್ಯಾನ ಸತ್ಯದಿಂದ ಸದ್ಗತಿ ನೆನಪಿಡಿರ ಸತ್ಯದಿಂದ ಪಾಡಿದಾನ ಭಾಗವಂತ ಸತ್ಯದಿಂದ ಪಾಡಿದಾನ ಭಾಗವಂತ ತೃತೀಯ ಧ್ಯಾನ ಸತ್ಯದಿಂದ ಸದ್ಗತಿ ಜ್ಞಾನ ಪೀಡಿರ ಸತ್ಯದಿಂದ ಪಾಡುದಾನ ಭಗವಂತ ತೃತೀಯ ಧ್ಯಾನ ಕಾಲ ಸತ್ಯದಿಂದ ಪಾಡುದಾನ ಪುರಂದರ ವಿಠಲನ ಕಾವ್ಯ ಪುರಂದರ ವಿಠಲನ ಕಾವ್ಯ ಇಂದಿಗೆ ಬೋಸನ
ಬೀಳುತ್ತಿದ್ದು ಶರಣ. ಏನಂತೀರಿ? ಧರ್ಮರಾಜ ದಿವಸ ಒಂದು ಸಲ ದ್ರೌಪದ ದೇವಿದು ಕಾಲು ಬೀಳ್ತಿದ್ದ. ಚಾಕ್ರಿ ಮಾಡ್ತಿದ್ದ. ಏನು ಕಾರಣಕ್ಕೆ ಬಿದ್ದಾನ? ಹೇಳ್ತಾನಲ್ಲ. ಅಂತ ಕಠಿಣ ಸಮಯ ಏನ್ ಇವಾಗ ಬಂದದ? ಹೌದು. ಯಾವ ಯುಗದಾಗ ಬಿದ್ದಾನ? ಹೇಳ್ತಾನೆ. ಹೇಳ್ತಾನ ಶಾನ್ಯ ಬೆಳ್ದಾನ. ಸಾಕ್ಷಾತ್ ಪರಮಾತ್ಮ ಆದ್ರೂ ಪಾರ್ವತಿ ದೇವಿ ಕಾಲು ಬಿದ್ದಾನ. ಬಿದ್ದಾನು. ಇವನಿಗೆ ಹೆಗಲ ಮ್ಯಾಗ ಹತ್ತಿ ಕುಂತಾಳ, ಕೂತಾಳ, ತೊಡೆ ಮ್ಯಾಗ ಕೂತಾಳ, ತೊಡೆ ಮೇಲೆ ಕೂತಾಳ, ಇವನ ತಲೆ ಮ್ಯಾಗ ಆದ್ರೂ ನಮ್ಮ ಗಂಗಾ ಕುಂತಾಳ. ಕೂತಾಳಲ್ವಾ? ಅದಕ್ಕ ಗಂಗಾನ ಕುಂಡ್ರಿಸಿಕೊಳ್ಳೋ ಅಂತ ಕಾರಣ ಏನು ಬಂದ? ಏನ್ ಕಾರಣ ಆಗ್ಯದ? ಎದಕ್ ಕುಂಡ್ರಿಸಿಕೊಂಡಿಪ್ಪ? ಹೇಳ್ತಾನ. ಯಾಕ ತಲೆ ಮ್ಯಾಗ ಕುಂಡ್ರಿಸಿಕೊಳ್ಳೋ ಅಂತದ ನಿನ್ನ ಕಾರಣ ಏನು ಬಂದದ? ಅಂತಾದ್ರೆ ನೀನು ಉರ್ಮಾನ್ಲಿ ಏನು ಬೆಂಕಿ ಬೀಳ್ತಿತ್ತು ನಿನಗೆ. ವಾಂಟ್ ಕೊಡಲ್ಲ ಹೋಗ್ಯಾನ ಬಾಟ್ಲೆ 6,000 ಬಾಟ್ಲೆ ಹಾರಿಸ್ತಾನು, ಬಾಟ್ಲೆ ಹಾರಿಸಾವ ಮುಂದೆ ಹಾಡವನ. ಧರ್ಮರಾಜ ದ್ರೌಪದಿಗಾಗಿ, ಧರ್ಮರಾಜ ದ್ರೌಪದಿಗಾಗಿ ಹಿಡಿಯತ್ತಿದ್ದು ಚರಣ. ಚರಮಂಬರಿಗೆ ನಿರ್ಮಲ ಮಾಡಿದಾಳ ದಯ ಕರುಣ. ವರ್ಮ ಬಸರ್ ಕರ್ಮಲ್ಲೇನೋ, ವರ್ಮ ಬಸರ್ ಕರ್ಮಲ್ಲೇನೋ, ಆತ ಗರ್ವ ಸದ್ಯದಿಂದ ಬಾಳಿದಾನ ಭಗವಂತ ಜ್ಞಾನ ವಿದ್ಯಾಗಿರಿಯ ಅಂದೇವಾಡಿಯ, ವಿದ್ಯಾಗಿರಿಯ ಅಂದೇವಾಡಿ ಪ್ರಸಿದ್ಧ ಸ್ಥಾನ. ಜಾತದೇವಿ ರಾಜು ನಿನ್ನಿಂದ, ಜಾತದೇವಿ ರಾಜು ನಿನ್ನಿಂದ ಆದ ಜನನ ಮರಣ. ಸದ್ಗತಿ ನೆನಪಿಡಿಯ ನಾವು ಸದ್ಯದಿಂದ ಪಾಡ್ದಾನ ಭಗವಂತ ತೃತೀಯ ಧ್ಯಾನಕನ್ನ. ಸದ್ಯದಿಂದ ಸದ್ಗತಿ ನೆನಪಿಡಿಯ ಸತ್ಯದಾನ ಮಾಡಿದಾನ ಭಗವಂತ ಜ್ಞಾನಕ. ಸತ್ಯದಿಂದ ಸತ್ಯಕ್ಕೆ ಸದ್ಯದಿಂದ ಪಾಡ್ದಾನ ಭಗವಂತ ತೃತೀಯ ಧ್ಯಾನಕ.